ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿ, ಗುರುಭಕ್ತರಾದ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ಇಂದಿನ ಒಂದು ಸತ್ಸಂಗವನ್ನು ಆರಂಭ ಮಾಡ್ತಾ ಇದ್ದೇನೆ. ನಾವು ಈಗ 4 ವಾರಗಳು ಮಾಂಡುಕ್ಯ ಉಪನಿಷತ್ತನ್ನು ಕೇಳ್ತಾ ಬಂದಿದ್ದೀವಿ. ಮಾಂಡುಕ್ಯ ಉಪನಿಷತ್ತಿನ 12 ಶ್ಲೋಕಗಳನ್ನು ಬಹಳ ಚಿಕ್ಕದಾದ ಒಂದು ಉಪನಿಷತ್ತು, 12 ಒಂದು ಶ್ಲೋಕಗಳು ಇರೋದು. ಅದರಲ್ಲಿ 12 ಶ್ಲೋಕಗಳೇ ಇರೋದು. ಆದರೂ ಕೂಡ ಅದರಲ್ಲಿ ಇಡೀ ಒಂದು ನಮಗೆ ಏನು ಒಂದು ತಿಳುವಳಿಕೆ ಬೇಕೋ ಅದಷ್ಟು ಕೂಡ ಅದರಲ್ಲಿ ಅಡಗಿಸಿ ಒಂದು ಆದಂಥ ಒಂದು ಉಪನಿಷತ್ತು. ಬಹಳ ಚೆನ್ನಾಗಿತ್ತು. ಬಹಳ ಆಳ ಇದೆ, ಬಹಳ ಒಂದು ವಿಸ್ತಾರ ಇದೆ. ಅದರಲ್ಲಿ ಇಳಿದಷ್ಟು ಅದು ಇನ್ನೂ ಆಳಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದು. ಈಗ 4 ವಾರಗಳಲ್ಲಿ ನಾವು ಏನ ಕೇಳಿದ್ವಿ ಅದು ಒಂದು ಹಂತ. ಆದರೆ ಇವತ್ತು ನಾವು ಕೇಳೋದು ಅದರ ಇನ್ನೊಂದು ಹಂತ ಅಂತ ಕೃಷ್ಣ ಅವರು ಹೇಳಿದ್ದಾರೆ. ಓಂಕಾರದ ಒಂದು ಉಪಾಸನೆ ಹಾಗೂ ಓಂಕಾರದ ಒಂದು ವಿವರಣೆ ಉಳ್ಳಂಥ ಕಡೆಯ 4 ಶ್ಲೋಕಗಳ ವಿವರಣೆಯನ್ನ ಕೃಷ್ಣ ಅವರು ಇವತ್ತು ಹೇಳಲಿದ್ದಾರೆ. ಕೃಷ್ಣ ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಕೃಷ್ಣ ಅವರ ಇವತ್ತಿನ ಒಂದು ಓಂಕಾರದ ಉಪಾಸನೆ ಕುರಿತಾದ ಒಂದು ಮಾಂಡುಕ್ಯ ಉಪನಿಷತ್ತಿನ ತಿಳುವಳಿಕೆಯನ್ನ ತಾವು ಆರಂಭ ಮಾಡ್ಬೇಕಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಭಕ್ತಮಾನಸಾಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಬೌದ್ಧರೂಪಾಯ ಶಾಂತಾಯ ಆನಂದಾಮೃತ ವರ್ಷಿಣೆ ಸಾಧು ಶಂಕರಲಿಂಗಾಯ ಮಂಗಲಂ ಶುಭಮಂಗಲಂ. ಆತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ಮಂಗಲಂ. ಮಾಂಡುಕ್ಯ ಉಪನಿಷತ್ತನ ಪ್ರಾರಂಭ ಮಾಡಬೇಕಾದ್ರೆ ಅದೇ ವೇದದ ಶಾಂತಿ ಮಂತ್ರವನ್ನು ಪಠಿಸ್ಬೇಕು. ಅದನ್ನು ಪಠಿಸ್ಬಿಟ್ಟು ಉಪನಿಷತ್ತಿನ ಬಗ್ಗೆ ಇಲ್ಲಿವರೆಗೆ ಏನಾಗಿದೆ ಬಹಳ ಸಂಕ್ಷಿಪ್ತವಾಗಿ ಹೇಳಿ ಓಂಕಾರ ಉಪಾಸನೆ ಬಗ್ಗೆ ಹೇಳೋಣ. ಮೊದಲಿಗೆ ಶಾಂತಿ ಮಂತ್ರ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿರಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಮಾಂಡುಕ್ಯ ಉಪನಿಷತ್ತು ಕೇವಲ 12 ಮಂತ್ರಗಳನ್ನು ಒಳಗೊಂಡಿದೆ. ಅತ್ಯಂತ ಪ್ರಭಾವಶಾಲಿಯಾದಂತಹ ಉಪನಿಷತ್ತು. ಶ್ರೀರಾಮಚಂದ್ರನೇ ಹನುಮಂತನಿಗೆ ಮಾಂಡುಕ್ಯಮೇಕಮೇವ ಮಲಂ ಮೋಕ್ಷೋಣಾಂ ಅಂತ ಹೇಳ್ಬಿಟ್ಟಿದ್ದಾನೆ. ಮೋಕ್ಷಗಳ ಉದ್ಧಾರಕ್ಕೆ ಅಂತ, ವಿಮುಕ್ತಯೇ ಅಂತ. ಹಾಗಾಗಿ ಮಾಂಡುಕ್ಯ ಉಪನಿಷತ್ ಒಂದೇ ಸಾಕು ಅಂತ ಶಂಕರಾಚಾರ್ಯರು ಭಾಷ್ಯವನ್ನು ಬರೀಬೇಕಾದ್ರೆ ಸರ್ವ ವೇದಾಂತ ಸಾರ ಸಂಗ್ರಹ ಭೂತಂ ಅಂತ ವರ್ಣಿಸಿಯರು. ಅದನ್ನ ಎಲ್ಲ ವೇದಾಂತದ ಸಾರವನ್ನ ನಾವು ಹಿಂಡು ತೆಗೆದ್ರೆ ಏನಿದೆಯೋ ಅದೇ ಮಾಂಡುಕ್ಯ ಉಪನಿಷತ್ತು ಅಂತ. ಅಂಥ ಒಂದು ಸ್ಟ್ರಾಂಗ್ ಡಿಕಾಕ್ಷನ್ ಇದು. ಆ ರೀತಿ ಇರುವಂತಹ ಮಂತ್ರ. ಈಗಾಗಲೇ ನಾವು ಈ ಮಾಂಡುಕ್ಯ ಉಪನಿಷತ್ತಿನ ಬಹುಪಾಲು ಶ್ಲೋಕಗಳನ್ನೆಲ್ಲ ಅಂದ್ರೆ 7 ಶ್ಲೋಕಗಳನ್ನ ಈಗಾಗಲೇ 4 ಕಂತುಗಳಲ್ಲಿ ನಾವು ಅದ್ರ ಬಗ್ಗೆ ಒಂದಿಷ್ಟು ಅರ್ಥ ತಿಳ್ಕೊಂಡಿದ್ದೀವಿ. ಈ ಅರ್ಥ ಎಲ್ಲ ಹೇಗೆ ಅಂತಂದ್ರೆ ಸ್ವಾಮಿ ಸರ್ವಪ್ರಿಯಾನಂದರು ವೇದಾಂತ ಸೊಸೈಟಿ ಅಮೆರಿಕಾ ರಾಮಕೃಷ್ಣ ಆಶ್ರಮದವರು ಅವರು ಹೇಳಿರುವಂತಹ ಅರ್ಥ ವಿವರಣೆಯನ್ನ ಕೇಳಿ ಅದರಲ್ಲಿ ಕೆಲವು ಅಂಶಗಳನ್ನ ಗೊತ್ತು ಮಾಡಿಕೊಂಡು ಹೇಳಿರೋದು. ಇವ್ಯಾವುದು ಸ್ವಕಪೋಲ ಕಲ್ಪಿತ ಅಲ್ಲ, ಎಲ್ಲ ಅವ್ರು ಹೇಳಿರೋದನ್ನೇ ಹೇಳ್ತಾ ಇರೋದು. ಅವರಷ್ಟು ಚೆನ್ನಾಗಿ ಬಣ್ಣಿಸಕ್ಕಾಗದೆ ಹೋದ್ರೂ ಅವ್ರು ಏನ್ ಹೇಳಿದಾರೋ ಅದರಲ್ಲಿ ಕೆಲವು ಅಂಶಗಳನ್ನ ತಗೊಂಡು ಹೇಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿರುವಂಥದ್ದು. ಇದುವರೆಗೂ ಆ 7 ಮಂತ್ರಗಳನ್ನ ಹೇಳಾಗಿದೆ. ಈ ಮಾಂಡುಕ್ಯದಲ್ಲಿ ಏನಿದೆ ಅಂತಂತಂದ್ರೆ 2 ರೀತಿಯ ಅನಾಲಿಸಿಸ್ ಬರುತ್ತೆ. ಒಂದು ಆತ್ಮ ಅಂದ್ರೆ, ಈಗ ನಾವು ಆತ್ಮ ಅನ್ನೋದನ್ನ ಯಾವ ಸ್ತರದಲ್ಲಿ ನೋಡಬಹುದು ಅಂದ್ರೆ, ಸರ್ವೇ ಸಾಮಾನ್ಯವಾಗಿ ಆತ್ಮ ಅಂದ್ರೆ ಏನು, ಒಬ್ಬ ವ್ಯಕ್ತಿ ಅಂತ ತಗೊಂಡ್ರು ಆ ಆತ್ಮನಿಗೆ ಉಂಟಾಗುವ ಅನುಭವಗಳು, ಪ್ರತಿನಿತ್ಯದಲ್ಲಿ ಉಂಟಾಗುವ ಅನುಭವಗಳು,
ಅದನ್ನ ಆಧಾರವಾಗಿಟ್ಕೊಂಡು ಅದರಿಂದ ಹೇಗೆ ನಾವು ಆತ್ಮನ ನಿಜವಾದ ಸ್ವರೂಪದ ಕಡೆಗೆ ಸಾಗಬಹುದು ಅನ್ನೋ ಒಂದು ಪ್ರಯತ್ನ. ಮತ್ತೆ ಏನು ಹೇಳಲಾಗಿದೆ ಅಂತಂದ್ರೆ, ಇದಕ್ಕೂ ಓಂಕಾರಕ್ಕೂ ಸಾಮ್ಯ ಇದೆ ಅಂತ. ಹೇಗೆ ನಾವು ಓಂಕಾರವನ್ನ ಇದಕ್ಕೆ ತಾಳೆ ಹಾಕಿ ಓಂಕಾರೋಪಾಸನೆಯನ್ನು ಮಾಡ್ತಾ ಆತ್ಮಾನುಸಂಧಾನವನ್ನು ಮಾಡಬಹುದು ಅನ್ನೋ ಒಂದು ಯುಕ್ತಿ ಇದೆ ಇದರಲ್ಲಿ. ಈಗಾಗಲೇ ಹೇಳಿರೋ ಹಾಗೆ ಮೊದಲ 7 ಶ್ಲೋಕಗಳಲ್ಲಿ ಏನು ಹೇಳ್ಪಡ್ತು ಅಂತಂದ್ರೆ, 3 ಅವಸ್ಥೆಗಳು ಯಾವುದು ಮನುಷ್ಯನಿಗೆ ಬರುವಂಥದ್ದು, ಜಾಗೃತ್ ಸ್ವಪ್ನ ಸುಷುಪ್ತಿ. ಆ 3 ಅವಸ್ಥೆಯ ಚಿತ್ರಣ ಹೇಗಿರುತ್ತೆ, ಆ 3 ಅವಸ್ಥೆಗಳು ಅನ್ನೋದು ಎಲ್ಲರ ಅನುಭವದಲ್ಲಿ ಪ್ರತಿನಿತ್ಯವೂ ಬರುವಂತಹ ಅವಸ್ಥೆಗಳು. ಅದನ್ನ ಅನಲೈಸ್ ಮಾಡಿ ನಿಜವಾದ ಸ್ವರೂಪ ಇವು 3 ಅಲ್ಲ, ಇವು 3 ಮೀರಿರುವಂಥದ್ದು, ಇವು 3ಕ್ಕೂ ಆಧಾರವಾಗಿರುವಂತಹ 4ನೆಯದು ಅಂತ. ಅದು ಅವಸ್ಥೆ ಅಂತಲ್ಲ, 4ನೆಯದು ಅಂತ. ಬೇರೆ ಏನೋ ಹೆಸರಿಲ್ಲ ಅದಕ್ಕೆ. ತುರಿಯ ಅಂದ್ರೂ 4ನೆಯದು ಅಂತಾನೆ ಅರ್ಥ. ಆ ಅವಸ್ಥೆ ಅಲ್ಲ, 4ನೆಯದೇ ಅದೊಂದೇ ಇರೋದು. ಮಿಕ್ಕಿದ 3 ಈ ಒಂದರಲ್ಲಿ ಬಂದು ತೋರುವಂತಹದ್ದು, ತೋರಿ ಅಡಗುವಂಥದ್ದು ಅಂತ ಹೇಳಲಾಗಿದೆ. 4ನೆಯದು ಅಂತ ಕರಿಬೇಕಾದ್ರೂ ಶಂಕರಾಚಾರ್ಯರು ಇದಕ್ಕೆ ಮಾಯಾ ಸಂಖ್ಯಾ ತುರಿಯ ಅಂತ ಹೇಳ್ತಾರೆ. ಮಾಯೆಯಲ್ಲಿರುವ 3 ಅವಸ್ಥೆಗಳನ್ನ ಎಣಿಸಿದ್ರೆ ಇದ್ರ 4ನೆಯದು ಅಂತ. ಸಹಜದಲ್ಲಿ ಇರೋದು ಒಂದೇ ಅವಸ್ಥೆ, ಅದು ಚತುರ್ಥ ಅವಸ್ಥೆ ಅಥವಾ ತುರಿಯ ಅಂತ. ಅವಸ್ಥೆ ಅಂತ ಅನ್ಬಾರ್ದು, ಅದ್ರ ವಾಡಿಕೆಯಲ್ಲಿ ಹೇಳ್ತಾರೆ. ಇರೋದು ಅದೊಂದೇನೆ, ಮಿಕ್ಕೋವೆಲ್ಲ ಬಂದು ತೋರುತ್ತೆ. ಆ ಅರಿವು ಅನ್ನೋದೇ ನಿಜವಾದ ಸ್ವರೂಪ ಅಂತ ಅಲ್ಲಿವರೆಗೂ ಬಂದು ಹೇಳಿದ್ವಿ ನಾವು. ಮೊದಲನೇ ಶ್ಲೋಕದಲ್ಲೇ ಓಂಕಾರದ ಬಗ್ಗೆ ಹೇಳಿತ್ತು. ಆಮೇಲೆ 2ನೇ ಶ್ಲೋಕದಿಂದ ಎಲ್ಲ ನಾವು ಈ 3 ಅವಸ್ಥೆ ಬಗ್ಗೆ ಹೇಗೆ ಅಂತೆಲ್ಲ ಹೇಳ್ತಾ ಹೋಯ್ತು. ಮೊದಲನೇ ಶ್ಲೋಕದಲ್ಲಿ ಓಂಕಾರದ ಬಗ್ಗೆ ಹೇಳಿದ ಮೇಲೆ ಮತ್ತೆ ಓಂಕಾರದ ಬಗ್ಗೆ ಈಗ 8ನೇ ಶ್ಲೋಕದಿಂದ ಬರುತ್ತೆ. ಮೊದಲನೇ ಶ್ಲೋಕ ಒಂದ್ಸಲಿ ನೋಡ್ಬಿಡೋಣ ಏನಿತ್ತು ಅಂತ, ಆಮೇಲೆ ಮತ್ತೆ ಇದಕ್ಕೆ ಹೋಗೋಣ. ಮೊದಲನೇ ಶ್ಲೋಕ ಏನಿತ್ತು ಅಂದ್ರೆ, ಓಮಿತ್ಯೇತದಕ್ಷರಂ ಇದಂ. ಓಂ ಎಂಬುದು ಏತದ್ ಅಕ್ಷರಮಿದಂ, ಈ ಒಂದು ಅಕ್ಷರ. ಸರ್ವಂ ತಸ್ಯೋಪವ್ಯಾಖ್ಯಾನಂ ಭೂತಂ ಭವಿಷ್ಯದಿತಿ. ಎಲ್ಲವೂ ಇದರೊಳಗೆ ಅಡಗಿದೆ ಅಂತ. ಯಾವುದು? ಭೂತ, ಭವತ್ ಮತ್ತೆ ಭವಿಷ್ಯ. ಇವು 3 ಅವಸ್ಥೆಗಳು ಈ ಓಂಕಾರದಲ್ಲಿ ಅಡಗಿದೆ ಅಂತ. ಸರ್ವಂ ಓಂಕಾರ ಏವ ಅಂತ, ಎಲ್ಲವೂ ಓಂಕಾರವೇ. ಯತ್ ಚಾನ್ಯತ್ ತ್ರಿಕಾಲಾತೀತಂ, ಯಾವುದು ಭೂತ ಭವದ್ ಭವಿಷ್ಯ ಈ ಮೂರು ತ್ರಿಕಾಲಗಳು ಅದನ್ನ ಮೀರಿರುವಂತಹದ್ದು, ತ್ರಿಕಾಲಾತೀತವಾದದ್ದು, ತದಪ್ಯೋಂಕಾರ ಏವ ಅಂತ ಹೇಳ್ತು. ಏನು ಅಂತಂದ್ರೆ ಓಂಕಾರ ಎಂಬುದೇ ಎಲ್ಲ ಅಂತೆಲ್ಲ ಹೇಳಿತ್ತು ಮೊದಲನೇದಲ್ಲಿ. ಆಮೇಲೆ 2ನೇದರಿಂದ ಏನ್ ಹೇಳ್ತಾ ಇರ್ತದೆ, ಸರ್ವಂ ಹೇತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ. ಈ ಮಹಾವಾಕ್ಯ ಒಂದು ಬಂತು 2ನೇ ಶ್ಲೋಕದಲ್ಲಿ, ಈ ಆತ್ಮ ಬ್ರಹ್ಮವೇ ಅನ್ನೋದು. ಅಲ್ಲಿಂದ ಆ ಆತ್ಮನ ನಿರೂಪಣೆ, ಅದಕ್ಕೆ 4 ಪಾದಗಳಿವೆ ಅಂತ ಬಂತು. ಸೋಯಮಾತ್ಮ ಚತುಷ್ಪಾತ್ ಅಂತ. ಆ 4 ಪಾದಗಳು ಯಾವ್ಯಾವ? 3 ಪಾದಗಳು ಜಾಗೃತ್ ಸ್ವಪ್ನ ಸುಷುಪ್ತಿ ಅನ್ನೋ ಅವಸ್ಥೆಗಳು. 4ನೆಯ ಪಾದವೇ, 4ನೇದೊಂದು ಕರೀತಾರೆ, 4ನೆಯ ಪಾದವೇ ತುರಿಯ ಅಥವಾ ಚತುರ್ಥ ಅಂತ. ಅದೇ ಪರಮ ಪವಿತ್ರವಾದಂತಹ ಸದಾ ಇರುವಂತಹ ಅನುಭವ, ಅದರ ಮೇಲೆ ಅರಿವು, ಮೂಲ ಅರಿವು, ಅದರ ಮೇಲೆ ಎಲ್ಲವೂ ಬಂದು ಹೋಗ್ತಾ ಇವೆ ಅಂತೆಲ್ಲ ಹೇಳಾಗಿತ್ತು. ಈಗ 8ನೇ ಮಂತ್ರದಿಂದ ಏನ್ ಹೇಳುತ್ತೆ, ಹೇಗೆ ಅದನ್ನ ಓಂಕಾರಕ್ಕೆ ತಾಳೆ ಹಾಕ್ತಾರೆ ಅಂತಂದ್ರೆ, 8ನೇ ಮಂತ್ರ ಈ ರೀತಿ ಇದ್ರೆ ಅದನ್ನ ಓದ್ತೀನಿ, ನಾನು ಪದ ಬಿಡಿಸಿ ಹೇಳ್ತೀನಿ, ಅದನ್ನ ಫಾಲೋ ಮಾಡೋದಕ್ಕೂ ಅನುಕೂಲ ಆಗುತ್ತೆ. 8ನೇ ಮಂತ್ರ, ಸೋಯಮಾತ್ಮ ಅಧ್ಯಕ್ಷರಂ ಓಂಕಾರ ಅಧಿಮಾತ್ರಂ. ಈ ಆತ್ಮ ಅನ್ನೋದನ್ನ ನಾವು ಓಂಕಾರಕ್ಕೆ ತಾಳೆ ಹಾಕಬಹುದು. ಯಾವ ರೀತಿ ಅಂತಂತಂದ್ರೆ, ಅಧಿಮಾತ್ರಂ, ಈ ಮಾತ್ರೆಗಳನ್ನ ಮಾತ್ರ ಅಂತಂದ್ರೆ ಅದರಲ್ಲಿರುವಂತಹ ಸಿಲಬಲ್ಸ್, ಅದರಲ್ಲಿ ಬರುವಂತಹ ಶಬ್ದಗಳು, ಉಚ್ಚಾರಗಳು, ಅದನ್ನ ಅನುಸರಿಸಿ ಹೇಳಬಹುದು. ಹೇಗೆ ಅಂತಂದ್ರೆ, ಪಾದ ಮಾತ್ರ, ಮಾತ್ರಾಶ್ಚ ಪಾದ. ಇದರಲ್ಲಿ ನಾವು ಆತ್ಮನಿಗೆ 4 ಪಾದಗಳಿವೆ ಅಂತ ಹೇಳಿದ್ದೀವಿ. ಜಾಗೃತ್ ಸ್ವಪ್ನ ಸುಷುಪ್ತಿ ಮತ್ತು 4ನೇದು ಅನ್ನೋದು.
ಮತ್ತೆ ಓಂಕಾರದ ಮಾತ್ರಗಳು 4 ಅಂತ ಹೇಳ್ತೀವಿ. ಮಾತ್ರಾಶ್ಚಪಾದ, ಅಕಾರ ಉಕಾರ ಮಕಾರ ಇತಿ, ಇಷ್ಟೇ ಇರೋದು 8ನೇ ಮಂತ್ರ. ಇನ್ನೊಂದ್ಸರಿ ಹೇಳ್ತೀನಿ. ಸೋಯಮಾತ್ಮ ಅಧ್ಯಕ್ಷರಂ ಓಂಕಾರ ಅಧಿಮಾತ್ರಂ ಪಾದ ಮಾತ್ರ ಮಾತ್ರಾಶ್ಚಪಾದ ಅಕಾರ ಉಕಾರ ಮಕಾರ ಇತಿ. ಆತ್ಮನಿಗೆ 4 ಪಾದ ಅಂತ ಹೇಳಿದ್ವಿ, ಓಂಕಾರಕ್ಕೆ 4 ಮಾತ್ರ ಅಂತ ಹೇಳಿದ್ವಿ, ಒಂದಕ್ಕೊಂದಕ್ಕೂ ಹೊಂದ್ಕೊಳ್ಳುತ್ತೆ. ಅಕಾರ ಉಕಾರ ಮಕಾರ ಎಂಬಂತೆ ಅಂತ ಹೇಳ್ತು. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಹೇಳ್ತಾ ಇರೋದು 4 ಮಾತ್ರ ಅಂತ, ಆದ್ರೆ ಉಲ್ಲೇಖ ಇರೋದು ಅಕಾರ ಉಕಾರ ಮಕಾರ ಇಷ್ಟೇ ಅಲ್ಲ ಅಂತ. ಈ 3 ಆಗ್ಬಿಡ್ತಲ್ಲ, 4ನೇದು ಎಲ್ಲಿದೆ ಅಂತ. ಮುಂದಿನ ಶ್ಲೋಕಗಳಲ್ಲಿ ಅದು ಬರುತ್ತೆ 4ನೇದು ಅಂದ್ರೆ ಯಾವುದು ಅಂತ. ಆದ್ರೆ ಏನು ಅಂತಂದ್ರೆ ಆ 4ನೇದನ್ನ ಅದು ಮಾತ್ರ ಅಂತ ಕರೆಯೋದಕ್ಕೆ ವಾಸ್ತವದಲ್ಲಿ ಆಗೋದಿಲ್ಲ. ಅದೊಂದು ಸೌಂಡ್ ಅಂತ ಅಲ್ಲ, ಅದೊಂದು ಅವಧಿ ಅಂತನೂ ಅಲ್ಲ. ಎಲ್ಲಾ ಸೌಂಡಿಗೆ ಬೇಸಿಸ್, ಅದೇ ಆಧಾರವಾಗಿರುವಂಥದ್ದು, ಅದು 4ನೇದು. ಓಂಕಾರಕ್ಕೆ ಆ ಲಕ್ಷಣ ಇದೆ. 3 ಅಕಾರ ಉಕಾರ ಮಕಾರ, ನಂತರದಲ್ಲಿ ಬರುವಂತಹ ಆ ನಿಶ್ಶಬ್ದತೆ, ಎಲ್ಲಾ ಶಬ್ದಗಳಿಗೂ ಆಧಾರವಾಗಿರುವಂತಹ ನಿಶ್ಶಬ್ದತೆ, ಇವು 4 ಅಂತ. ಈ ರೀತಿಯಾಗಿ ಸಾಮ್ಯ ಬರುತ್ತೆ. ಆತ್ಮನಿಗೆ 4 ಪಾದ, ಓಂಕಾರಕ್ಕೂ 4 ಪಾದ ಅಂತ. ಸೊ 8ನೇ ಮಂತ್ರ ಹೇಳುತ್ತೆ, ಸೋಯಮಾತ್ಮ ಅಧ್ಯಕ್ಷರಂ ಓಂಕಾರ ಅಧಿಮಾತ್ರಂ. ನಾವು ಆತ್ಮವನ್ನ ಓಂಕಾರದಲ್ಲಿ ಸಾಮ್ಯ ತಂದು ನೋಡಬೇಕಾದ್ರೆ ಮಾತ್ರ ಮತ್ತು ಪಾದ ಇವೆರಡಕ್ಕೆ ಸಾಮ್ಯ ಕಲ್ಪಿಸ್ಕೋಬಹುದು. ಪಾದ ಮಾತ್ರ ಮಾತ್ರಾಶ್ಚ ಪಾದ, ಆ ಪಾದಗಳೇ ಮಾತ್ರಗಳಿಗೆ ನಾವು ತಾಳೆ ಹಾಕಬಹುದು. ಅಕಾರ ಉಕಾರ ಮಕಾರ ಎಂಬಂತೆ ಅಂತ. ಇದು 8ನೇ ಮಂತ್ರ. 9ನೇ ಮಂತ್ರ ಇದು ಜಾಗರಿತ ಸ್ಥಾನ. ಈ ಆತ್ಮನ ಸ್ವರೂಪದಲ್ಲಿ 4 ಅವಸ್ಥೆಗಳು ಅಂತ ಹೇಳಿದಾಗ ಮೊದಲನೇ ಅವಸ್ಥೆ ಜಾಗ್ರದ ಅವಸ್ಥೆ ಅಂತ ಹೇಳಿದ್ವಿ. ಆ ಜಾಗ್ರದ ಅವಸ್ಥೆಯನ್ನ ಓಂಕಾರದ ಯಾವ ಅಕ್ಷರಕ್ಕೆ, ಯಾವ ಉಚ್ಚಾರಕ್ಕೆ ತಾಳೆ ಹಾಕಿದ್ದಾರೆ ಮತ್ತೆ ಯಾಕೆ ಆ ತರ ಹಾಕಿದ್ದಾರೆ, ಅದರ ಅನುಸಂಧಾನದಿಂದ ಏನು ಫಲ ಅಂತ ಹೇಳೋದೇ ಈ 9ನೇ ಮಂತ್ರ. ಜಾಗರಿತ ಸ್ಥಾನೋ ವೈಶ್ವಾನರೋ ಅಕಾರ ಪ್ರಥಮ ಮಾತ್ರ ಆಪ್ತೇರಾದಿ ಮತ್ವಾದ್ವಾ ಆಪ್ನೋತಿ ಹವೈ ಸರ್ವಾನ್ ಕಾಮಾನ್ ಆದಿಶ್ಚ ಭವತಿ ಸ ಏವಂ ವೇದ ಅಂತ ಮಂತ್ರ ಇದೆ. ಈ ಮಂತ್ರದ ಅರ್ಥ ನೋಡ್ತಾ ಹೋಗೋಣ. ಜಾಗರಿತ ಸ್ಥಾನೋ ವೈಶ್ವಾನರೋ ಅಕಾರ. ಜಾಗರಿತ ಸ್ಥಾನದಲ್ಲಿ ನಾವು 2 ಅಂಶಗಳನ್ನ ಹೇಳಿದ್ವಿ. ಎಲ್ಲಾ ಈ 3 ಅವಸ್ಥೆಗಳಲ್ಲಿ 2 ಅಂಶ ಬರುತ್ತೆ, ವ್ಯಕ್ತಿ ಮತ್ತೆ ಸಮಷ್ಟಿ ಅಂತ. ಇಲ್ಲಿ ಜಾಗರಿತ ಸ್ಥಾನದಲ್ಲಿ ವ್ಯಕ್ತಿ ಅಂತ ಹೇಳಿದ್ರೆ ವಿಶ್ವ, ಮತ್ತೆ ಸಮಷ್ಟಿ ಅಂತ ಹೇಳಿದ್ರೆ ವೈಶ್ವಾನರ ಅಥವಾ ವಿರಾಟ್ ಅಂತ. ಜಾಗರಿತ ಸ್ಥಾನೋ ವೈಶ್ವಾನರೋ ಅಕಾರ. ಜಾಗೃತ್ ಸ್ಥಾನದಲ್ಲಿ ನಮಗಿರುವ ಅನುಭವವನ್ನ ಅಕಾರಕ್ಕೆ ಹೋಲಿಸ್ಕೋಬೇಕು ಅಂತ. ಅದು ಪ್ರಥಮ ಮಾತ್ರ, ಓಂಕಾರದ ಮೊದಲನೆಯ ಮಾತ್ರ ಇದು ಅಕಾರ. ಯಾಕೆ ನಾವು ಇಲ್ಲಿ ವೈಶ್ವಾನರಕ್ಕೆ ಹೋಲಿಸ್ಕೋಬೇಕು ಅಂತ ಹೇಳಿದ್ದೇವೆ, ವಿಶ್ವಕ್ಕೆ ಹೋಲಿಸ್ಕೋಬೇಕು ಅಂತ ಯಾಕೆ ಹೇಳಿಲ್ಲ ಅಂತಂದ್ರೆ, ಜಾಗ್ರದ ಅವಸ್ಥೆಯಲ್ಲಿ ಪ್ರಿಡಾಮಿನೆಂಟ್ ಆಗಿ ಇರುವಂತಹ ಅನುಭವ ಸಮಷ್ಟಿಯದ್ದೇ ಆಗಿರುತ್ತೆ. ಹಾಗಾಗಿ ನಾವು ಜಾಗರಿತ ಸ್ಥಾನವನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ವೈಶ್ವಾನರ ಸಮಷ್ಟಿ ಅಂತ ಅರ್ಥ ಮಾಡ್ಕೊಂಡ್ರೆ, ಆ ಒಂದು ಅನುಭವವನ್ನು ಇಟ್ಕೊಂಡ್ರೆ ನಮ್ಮ ಜಾಗೃತ ಸ್ಥಾನದಲ್ಲಿ ನಾವು ಪ್ರತಿನಿತ್ಯ ಪಡುತ್ತಿರುವಂತಹ ಅನುಭವಕ್ಕೆ ಹತ್ತಿರವಾಗಿರುತ್ತೆ. ಹಾಗಾಗಿ ವೈಶ್ವಾನರ ಅಂತಾನೆ ಹೇಳಿದ್ದಾರೆ. ಮತ್ತೆ ಇದನ್ನ ಅಕಾರಕ್ಕೆ ಹೋಲಿಸ್ಕೋಬೇಕು ಅಂತ. ಯಾಕೆ ಅಕಾರಕ್ಕೆ ಹೋಲಿಸ್ಕೋಬೇಕು? ಆಪ್ತೇಹೆ ಅಂತ ಹೇಳಿದ್ದಾರೆ. ಏನಿದರ ಅರ್ಥ ಅಂತಂದ್ರೆ ಹರಡ್ಕೊಂಡಿರೋದು ಅಂತ, ಎಲ್ಲ ಒಳ ಹೊಕ್ಕಿರೋದು ಅಂತ. ಈ ವೈಶ್ವಾನರ ಅಂತ ಹೇಳುವಂಥದ್ದು, ಈ ಕಾನ್ಸೆಪ್ಟ್ ಏನಿದೆ, ನಮ್ಮ ಈ ಸಮಷ್ಟಿಯ ಅರಿವು ಅಂತ ಬಂದಾಗ ಜಾಗ್ರದ ಅವಸ್ಥೆಯಲ್ಲಿ ಅದು ಎಲ್ಲ ಕಡೆ ಹರಡಿಕೊಂಡಿದೆ. ಈ ಅರ್ಜುನನಿಗೆ ದೃಶ್ಯವಾದಂತಹ ವಿರಾಟ್ ಸ್ವರೂಪ ಇದೆ, ಯಾವ ಸ್ಥಾನವನ್ನು ಬಿಟ್ಟೇ ಇರಲಿಲ್ಲ, ಎಲ್ಲವನ್ನು ವ್ಯಾಪಿಸಿದ್ದು, ಎಲ್ಲಾ ಕಡೆ ಹರಡ್ಕೊಂಡಿರೋದು. ಆ ಹರಡುವಿಕೆಯನ್ನ ಇಲ್ಲಿ ಸಾಮ್ಯಕ್ಕೆ ತರ್ತಾ ಇದ್ದಾರೆ.
ವೈಶ್ವಾನರದ್ದೇನೋ ಅರ್ಥವಾಯಿತು, ಎಲ್ಲ ಕಡೆ ವ್ಯಾಪಿಸಿರೋದು ಅಂತ. ಅಕಾರಕ್ಕೆ ಹೇಗೆ ಈ ಒಂದು ಗುಣ ಬರುತ್ತೆ ಅಂತ ಕೇಳಿದ್ರೆ ಅವ್ರು ಹೇಳೋದು ಅಕಾರವೇ ಮೂಲ, ಅಕಾರವೇ ಬೇರೆ ಸ್ವರಗಳಲ್ಲಿ ಹರಡಿಕೊಂಡಿದೆ ಅಂತ ನಾವು ಅರ್ಥ ತಗೋಬೇಕು ಅಂತ. ನಾವು ಮೊದಲು ಬಾಯಿ ತೆಗೆದಾಗ ಅ ಅಂತಾನೆ ಬರೋದು, ಒಂದು ಸ್ವರ ಹೊರಡಬೇಕು ಅಂತ ಅನ್ಕೊಂಡಾಗ ಮೊದಲು ಹೊರಡೋದು ಆ ಅಂತ, ಆಮೇಲೆ ಅದನ್ನು ರೂಪಾಂತರ ಮಾಡಿ ಎಲ್ಲಾ ಸ್ವರಗಳು ಬರೋದು ಆ ಇ ಉ ಎ ಎಲ್ಲವೂ ಬರುತ್ತೆ. ಆದ್ರೆ ಈ ಅಕಾರ ಅನ್ನೋದು ಏನು ಮೂಲದಲ್ಲಿದೆ ಅದು ಎಲ್ಲಾ ಕಡೆ ಹರಡಿಕೊಂಡಿರುವಂತಹ ಗುಣವನ್ನು ಹೊಂದಿದೆ. ಹಾಗಾಗಿ ಆ ಗುಣ ಮತ್ತೆ ವೈಶ್ವಾನರಕ್ಕೆ ಈ ಸರ್ವವ್ಯಾಪಕತ್ವ ಏನಿದೆ ಆ ಒಂದು ಗುಣಕ್ಕೆ ತಾಳೆ ಹಾಕಿ ನಾವೀಗ ಹೇಳಬಹುದು ಅಂತ ಈ ಮಂತ್ರ ಹೇಳ್ತದೆ. ಆದಿಮತ್ವಾದ್ವಾ ಇನ್ನೊಂದು ಗುಣ, ಒಂದು ಆಪ್ತೇಹೆ ವಾ ಆದಿಮತ್ವಾದ್ ಅಂತ. ಇದರಲ್ಲಿ ಮೊದಲನೆಯದು ಅನ್ನೋ ಒಂದು ಗುಣ ಇದೆ ಅಂತ. ಅಕಾರ ಮೊದಲನೆಯದು ಅಂತ ಹೇಳೋದಕ್ಕೆ ಏನು ಹೆಚ್ಚು ವ್ಯಾಖ್ಯಾನ ಬೇಕಿಲ್ಲ, ಅಕಾರ ಮೊದಲನೆಯದು ಅಂತ ಎಲ್ರಿಗೂ ಗೊತ್ತೇ ಇದೆ. ಆದ್ರೆ ಈ ಮೊದಲನೆಯದು ವೈಶ್ವಾನರಕ್ಕೆ ಹೇಗೆ ಬರುತ್ತೆ ಅಂತಂದ್ರೆ, ನಮ್ಮ ಪುರಾಣಗಳಲ್ಲಿ ನಮ್ಮ ವೇದಾಂತದ ಭಾಗದಲ್ಲೂ ಮೊದಲಿಗೆ ಸೃಷ್ಟಿಯಾದದ್ದು ಇದು ಅಂತಾನೆ ಬರೋದು. ತಸ್ಮಾತ್ ವಿರಾಡ ಜಾಯತ ಅಂತ ಬರುತ್ತೆ ಸೂಕ್ತದಲ್ಲಿ. ಅಲ್ಲಿ ಮೊದಲು ಬಂದದ್ದು ವಿರಾಟ್ ಅಥವಾ ವೈಶ್ವಾನರ ಅಂತ. ಹಾಗೆ ಅದಕ್ಕೆ ಆದಿ ಎನ್ನುವ ಗುಣ ಇದೆ ಅಂತ, ಆದಿಮತ್ವ ಅನ್ನೋದು ಅದಕ್ಕಿದೆ ಅಂತ. ಹಾಗಾಗಿ ವೈಶ್ವಾನರಕ್ಕೆ ನಾವು ಯಾಕೆ ಆಕಾರವನ್ನು ಹೇಳ್ತೀವಿ ಈ ಓಂಕಾರದ್ದು ಅಂತ ಹೇಳಿದ್ರೆ, ಯಾರೋ ಕೆಲವರು ಆಕ್ಷೇಪ ತೆಗಿಬಹುದಲ್ಲ, ಯಾತಕ್ಕೆ ನಾವು ಜಾಗೃತ ಸ್ಥಾನಕ್ಕೇನೆ ಆಕಾರ ಹೇಳ್ತೀರಾ, ಅದು ಸ್ವಪ್ನ ಸ್ಥಾನಕ್ಕೆ ಆಗ್ಬೋದಲ್ಲ, ಜಾಗೃತ ಸ್ಥಾನಕ್ಕೆ ಉಕಾರ ಆಗಬಹುದಲ್ಲ ಅನ್ನೋ ಒಂದು ರೀತಿ ವಾದ ಬರಬಹುದು. ಇಲ್ಲಿ ಒಂದು ಚಿಕ್ಕ ಅಂಶಗಳನ್ನ ಇಟ್ಕೊಂಡು ಅದರ ಸ್ವರೂಪ ಏನಿದೆ, ಆ ಮಾತ್ರೆಯ ಸ್ವರೂಪ ಏನಿದೆ ಮತ್ತು ಆ ಅವಸ್ಥೆಯ ಸ್ವರೂಪ ಏನಿದೆ ಅವೆರಡಕ್ಕೂ ತಾಳೆ ಹಾಕಿ ಈ ತರ ತಗೊಳ್ಳಿ ಅಂತ, ಇದೊಂದು ಗೈಡೆನ್ಸ್, ಈ ರೀತಿ ತಗೊಳ್ಳಿ ಅಂತ. ನಾವು ಒಂದು ದೊಡ್ಡ ಕಾನ್ಸೆಪ್ಟ್ ನ ಹೇಳ್ಬೇಕಾದ್ರೆ, ಈಗ ಚಿಕ್ಕ ಮಕ್ಕಳಿಗೆ ಯಾವುದೋ ಒಂದು ದೊಡ್ಡ ಕಾನ್ಸೆಪ್ಟ್ ಹೇಳ್ಬೇಕಪ್ಪ, ದೊಡ್ಡ ತತ್ವ ಹೇಳ್ಬೇಕು, ನಾವು ಹೇಳ್ಬೇಕಾದ್ರೆ ಕೆಲವು ಯುಕ್ತಿಗಳನ್ನ ಉಪಯೋಗಿಸಿ ಚಿಕ್ಕ ಚಿಕ್ಕದಾಗಿ ಹೇಳ್ಕೊಂಡು ಬಂದು ಆ ದೊಡ್ಡದಕ್ಕೆ ಬರ್ತೀವಿ. ಒಮ್ಮೆಲೆ ಆ ದೊಡ್ಡದು ಹೇಳಿದ್ರೆ ಅರ್ಥವಾಗೋದಿಲ್ಲ. ಆ ಚಿಕ್ಕದಾಗಿ ಹೇಳ್ಕೊಂಡು ಬಂದಾಗ ಬರೋ ಒಂದು ಪ್ರಕ್ರಿಯೆ ಏನಿದೆ ಅದನ್ನ ಇಲ್ಲಿ ಅಳವಡಿಸಿದ್ದಾರೆ. ಈಗ ನೀವು ಓಂಕಾರೋಪಾಸನೆ ಮಾಡಿ ಅಂತ ಹೇಳಿದ್ರೆ ಅದನ್ನ ಇವು 4 ಅವಸ್ಥೆಗೂ ಹೇಗೆ ತಾಳೆ ಹಾಕ್ಬೇಕು ಅಂತ ಹೇಳಿದಾಗ ಕೆಲವು ಸ್ಟೆಪ್ಸ್ ಕೊಡ್ತಾ ಇದ್ದಾರೆ. ಕೊಟ್ಟು ಈ ರೀತಿ ಮಾಡ್ಕೊಳ್ತಾ ಹೋದ್ರೆ ಅನುಸಂಧಾನ ಅನುಕೂಲ ಆಗುತ್ತೆ ಅಂತ. ಆ ನಿಟ್ಟಿನಲ್ಲಿ ಒಂದು ಆಧಾರನೂ ಒಂದು ಕಲ್ಪಿಸಿ ಹೇಳ್ತಾ ಇದ್ದಾರೆ, ಅಕಾರವೇ ಯಾಕೆ ಜಾಗರಿತ ಸ್ಥಾನಕ್ಕೆ ಅನ್ವಯ ಆಗುವಂಥದ್ದು ಅಂತ. ಈ 2 ಗುಣಗಳು, ಆಪ್ತೇರ್ ಅಂದ್ರೆ ಎಲ್ಲಾ ಕಡೆ ಹರಡಿರುವಂಥದ್ದು, ಎಲ್ಲದರಲ್ಲೂ ವ್ಯಾಪಕವಾಗಿರುವಂಥದ್ದು, ಮತ್ತೆ ಆದಿಮತ್ವಾದ್ ಅಂದ್ರೆ ಪ್ರಾರಂಭದಲ್ಲಿ ಇರುವಂಥದ್ದು ಅಂತ. ಆಪ್ನೋತಿ ಹವೈ ಸರ್ವಾನ್ ಕಾಮಾನ್, ಇದರ ಉಪಾಸನೆಯಿಂದ ಏನಾಗುತ್ತೆ, ಈ ಉಪಾಸನೆಯನ್ನ ಸರಿಯಾಗಿ ಮಾಡಿದವರು ಏನನ್ನ ಪಡಿತಾರೆ, ಆಪ್ನೋತಿ ಪಡೆಯುವಂಥದ್ದು ಏನನ್ನ, ಸರ್ವಾನ್ ಕಾಮಾನ್ ಎಲ್ಲ ಬಯಕೆಗಳನ್ನು ಪಡಿತಾರೆ. ಅಂದ್ರೆ ಅನ್ಕೊಂಡಿದ್ದೆಲ್ಲ ಆಗ್ಬಿಡತ್ತೆ ಅಂತನ. ಏನಿದ್ರ ಅರ್ಥ ಅಂತಂತಂದ್ರೆ, ಈ ಜಾಗರಿತ ಸ್ಥಾನದ ವೈಶ್ವಾನರ ಆ ಒಂದು ಭಾವನ ಅನುಸಂಧಾನ ಮಾಡ್ತಾ ಮಾಡ್ತಾ ಓಂಕಾರೋಪಾಸನೆಯಲ್ಲಿ ನಮ್ಮ ಅನುಭವ ಅನ್ನೋದು ನಮ್ಮ ಈ ದೇಹ ಅನ್ನೋದನ್ನ ಮೀರಿ ಈ ವಿಶ್ವ ಅನ್ನೋದಕ್ಕೆ ಹೋಗುತ್ತೆ. ಆ ವೈಶ್ವಾನರನೇ ನನ್ನ ರೂಪ ನನ್ನ ಸ್ವರೂಪ ಅನ್ನೋದಕ್ಕೆ ಹೋಗ್ತಾ ಹೋಗುತ್ತೆ. ಆಗ ಪ್ರಪಂಚದಲ್ಲಿ ಇರುವುದೆಲ್ಲವೂ ನನ್ನ ಹೊರತಾಗಿ ಬೇರಿಲ್ಲ ಅನ್ನೋ ಒಂದು ಅನುಭವ ಬರಕ್ಕೆ ಶುರು ಆಗುತ್ತೆ. ಆಗ ಸರ್ವಾನ್ ಕಾಮಾನ್ ಆಪ್ನೋತಿ ಅನ್ನೋದು ಸಹಜವಾಗಿ ಆಗ್ತಾ ಇರುತ್ತೆ, ಆಟೋಮೆಟಿಕ್ ಆಗಿ ಆಗ್ತಾ ಇರುತ್ತೆ. ಈ ಅನುಸಂಧಾನದಿಂದ ಎಲ್ಲ ಬಯಕೆಗಳು ಅಥವಾ ಎಲ್ಲ ಆಸೆಗಳು ಈಡೇರ್ತವೆ ಅಂತಂದ್ರೆ, ಇರೋ ಎಲ್ಲಾ ಆಸೆಗಳು ಬಯಕೆಗಳು ಅನ್ನೋದು ಏನು ಈ ಜಾಗೃತ ಅವಸ್ಥೆಯ ವೈಶ್ವಾನರದ ಸ್ತರದಲ್ಲಿದೆ ಅವೆಲ್ಲವೂ ತನ್ನದೇ ಅನ್ನೋ ಒಂದು ಭಾವನೆ ಬಂದು ಯಾವುದೋ ಒಂದರ ಬಗ್ಗೆ ಕಾಮ ಅನ್ನೋದು ಹುಟ್ಟೋದಿಲ್ಲ, ಯಾವುದೋ ಒಂದರ ಬಗ್ಗೆ ಅದು ಬೇಕು ಇದು ಬೇಡ ಅನ್ನೋದು ಬೇಕಾಗಲ್ಲ, ಎಲ್ಲವೂ ತನ್ನದೇ ಅನ್ನೋ ಒಂದು ಭಾವ ಬಂದುಬಿಡುತ್ತೆ. ಹಾಗಾಗಿ ಆಪ್ನೋತಿ ಹವೈ ಸರ್ವಾನ್ ಕಾಮಾನ್ ಅಂತ. ಆದಿಶ್ಚ ಭವತಿ, ಇದರ ಫಲ ಏನು ಅಂದ್ರೆ ಆದಿಶ್ಚ ಭವತಿ, ಫಸ್ಟ್ ರ್ಯಾಂಕ್, ಎಲ್ಲದರಲ್ಲೂ ಮುಂದೆ ಅಂತ. ಅಂದ್ರೆ ಯಾವುದೇ ಒಂದು ಗ್ರಹಿಕೆ ಇರಬಹುದು, ಈ ಒಂದು ಉಪಾಸನೆಯಿಂದ ಏನಾಗುತ್ತೆ ಅಂತಂದ್ರೆ ಅತ್ಯಂತ ಶೀಘ್ರವಾಗಿ ಅದನ್ನ ಗ್ರಹಿಸಿ ಆ ಒಂದು ಹಂತಕ್ಕೆ ತಲುಪುವಂತಹ ಸಾಮರ್ಥ್ಯ ಬರುತ್ತೆ ಅಂತ.
ಆದಿಶ್ಚ ಭವತಿ ಸ ಏವಂ ವೇದ. ಇದನ್ನೇ ತಿಳ್ಕೊಳ್ಬೇಕಾಗಿರೋದು. ಈ ಒಂದು ಪ್ರಕ್ರಿಯೆಯಲ್ಲಿ, ಅನುಸಂಧಾನದ ಪ್ರಕ್ರಿಯೆಯಲ್ಲಿ ತಿಳಿದುಕೊಳ್ಳಬೇಕಾಗಿರೋದು ಏನು ಅಂತಂದ್ರೆ, ಓಂಕಾರೋಪಾಸನೆ ಮಾಡುವಾಗ ಓಂಕಾರದಲ್ಲಿ ಅ ಉ ಮ ಅಂತ ಬಂದಾಗ ಆ ಅಕಾರಕ್ಕೆ ನಾವು ಈ ರೀತಿಯಾದ ತಿಳುವಳಿಕೆಯನ್ನ ಪಡೆಯಬೇಕು. ಅನುಸಂಧಾನವನ್ನು ಮಾಡಬೇಕಾದ್ರೆ ಈ ರೀತಿಯ ಒಂದು ತಿಳುವಳಿಕೆ ಸದಾ ಮನಸ್ಸಿನಲ್ಲಿ ಇಟ್ಕೊಂಡೇ ಅನುಸಂಧಾನವನ್ನು ಮಾಡಬೇಕು ಅನ್ನೋ ಒಂದು ಎಕ್ಸ್ಪ್ಲನೇಷನ್ ಇದೆ. ಇದು 9ನೇ ಮಂತ್ರ. ಇಲ್ಲಿ ಅಕಾರ ಉಕಾರ ಮಕಾರ ಇದೆ. ಈ 9ನೇ ಮಂತ್ರ ಹೇಳ್ತಾ ಇದೆ ಜಾಗೃತ ಸ್ಥಾನ ಅಂತಂದ್ರೆ, ಇವತ್ತು ನಾನು 1ನೇ ಸ್ಥಾನದ ಮಾಡ್ತೀನಿ, ನಾಳೆ 2ನೇ ಸ್ಥಾನದ್ದು, ನಾಡಿದ್ದು 3ನೇ ಸ್ಥಾನದ್ದು, ಇವತ್ತು ಬರೀ ಜಾಗೃತದ್ ಮುಗಿಸ್ಬಿಡ್ತೀನಿ, ಬರೀ ಅಕಾರ ಉಪಾಸನೆನೇ ಮಾಡ್ತಾ ಕೂತ್ಕೊಳ್ತೀನಿ ಅನ್ನೋಂಗಿಲ್ಲ. ಅದು ತಪ್ಪದು. ನಾವು ಬಿಡಿಸಿ ಅ ಉ ಮ ಅಂತ ಅನುಸಂಧಾನ ಮಾಡೋ ಹಾಗಿಲ್ಲ. ಈ ಮಂತ್ರಕ್ಕಾದ್ರೆ, ಈ ಉಪನಿಷತ್ತಲ್ಲಿ ಅದಕ್ಕೆ ಅವಕಾಶ ಇಲ್ಲ, ನಮ್ಮ ಶಾಸ್ತ್ರಗಳಲ್ಲೂ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ. ಓಂಕಾರೋಪಾಸನೆ ಸಮಗ್ರವಾಗಿ ಆಗ್ಬೇಕು, ಓಂ ಅಂತಾನೆ ಆಗ್ಬೇಕು. ಅದು ಆ ಉ ಮ ಅಂತ ಅಲ್ಲ, ಓಂ ಅಂತಾನೆ ಮಾಡಬೇಕು. ಕೆಲವು ಕಡೆ ಬೇರೆ ಬೇರೆ ಒಂದು ಅಪ್ಲಿಕೇಶನ್ಸ್ಗೆ ಆ ಉ ಮ ಅಂತ ಹೇಳ್ತಿರಬಹುದು. ಆದ್ರೆ ಈ ಒಂದು ಓಂಕಾರೋಪಾಸನೆ ಈ ಮಾಂಡುಕ್ಯದ ಹಿನ್ನೆಲೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅದು ಸಮಗ್ರವಾಗಿ ಓಂಕಾರ ಅಂತ ಆಗ್ಬೇಕು. ಆ ಓಂಕಾರ ಅಂತ ಹೇಳಬೇಕಾದ್ರೆ ಓ ನಲ್ಲಿ ಆ ಉ ಎರಡು ಸೇರೆ ಓ ಅಂತ ಆಗುತ್ತೆ. ಗುಣಸಂಧಿಯ ಒಂದು ಗುಣ ಅದು. ಆ ರೀತಿ ಆಗ್ಬೇಕಾದ್ರೆ ಓಂಕಾರ ಹೇಳಬೇಕಾದ್ರೆ ಅಕಾರವನ್ನು ಉಕಾರವನ್ನು ಒಟ್ಟೊಟ್ಟಿಗೆ ಅನುಸಂಧಾನ ಮಾಡ್ಕೋಬೇಕು ಅಂತ ಇರುವಂಥದ್ದು. ಆ ಅಕಾರ ಅದರಲ್ಲಿ ಇರುವಂಥದ್ದು ಜಾಗೃತ್ ಅವಸ್ಥೆಯ ವೈಶ್ವಾನರ ಏನಿದೆ ಆ ಕಾನ್ಸೆಪ್ಟ್ ಅನ್ನು ತಂದ್ಕೊಂಡು ಇಡೀ ವಿಶ್ವವೇ ನನ್ನಲ್ಲಿ ತೋರಿ ಹೋಗುತ್ತಿರುವಂಥದ್ದು ಅನ್ನೋ ಒಂದು ಭಾವನೆಯನ್ನ ಬೆಳೆಸ್ಕೊಳ್ತಾ ಹೋಗ್ಬೇಕು ಅನ್ನೋದು 9ನೆಯ ಮಂತ್ರದ ಅರ್ಥ. ಇಲ್ಲಿಗೆ ನಾವು 8, 9 2 ಮಂತ್ರಗಳನ್ನು ನೋಡಿದ್ವಿ. 8ನೇ ಮಂತ್ರ ಇನ್ನೂ ಒಂದ್ಸಲಿ ಹೇಳ್ತೀನಿ, ಆಮೇಲೆ 9ನೇ ಮಂತ್ರ ಒಂದ್ಸಲಿ ಹೇಳ್ಬಿಟ್ಟು ಆಮೇಲೆ 10ನೇ ಮಂತ್ರಕ್ಕೆ ಹೋಗ್ತೀನಿ. ಸ್ವಯಮಾತ್ಮ ಅಧ್ಯಕ್ಷರಂ ಓಂಕಾರ ಆದಿಮಾತ್ರಂ ಪಾದ ಮಾತ್ರ ಮಾತ್ರಾಶ್ಚ ಪಾದ ಅಕಾರ ಉಕಾರ ಮಕಾರ ಇತಿ. ಇದು 8ನೇ ಮಂತ್ರ. ಈ ಆತ್ಮಕ್ಕೂ 4 ಪಾದ, ಓಂಕಾರಕ್ಕೂ 4 ಪಾದ. ಆ ಪಾದ ಮಾತ್ರ ಅದರ ಸಾಮ್ಯತೆ ಮಾತ್ರ ಅಕಾರ ಉಕಾರ ಮಕಾರ ಮತ್ತು ಡ್ಯಾಶ್ ಅಷ್ಟೆ. 9ನೇ ಮಂತ್ರ ಜಾಗೃತ ಸ್ಥಾನೋ ವೈಶ್ವಾನರೋ ಅಕಾರ ಪ್ರಥಮ ಮಾತ್ರ ಆಪ್ತೇರ್ ಆದಿಮತ್ವಾದ್ವಾ ಆಪ್ನೋತಿ ಹವೈ ಸರ್ವಾನ್ ಕಾಮಾನ್ ಆದಿಶ್ಚ ಭವತಿ ಸ ಏವಂ ವೇದ ಅನ್ನೋದು ಇವೆರಡು ಮಂತ್ರ ಆದ್ವು. 8ನೇ ಮಂತ್ರ ಮತ್ತು 9ನೇ ಮಂತ್ರ. 10ನೇ ಮಂತ್ರ ಈ ಓಂಕಾರದ 2ನೆಯ ಮಾತ್ರೆ. ಅದನ್ನ ನಾವು ಯಾವ್ದಕ್ಕೆ ಹೋಲಿಸ್ಬೇಕು? ಜಾಗೃತ ಸ್ಥಾನ ಆಯ್ತು, 2ನೇದು ಸ್ವಪ್ನ ಸ್ಥಾನ. ಅದರ ಬಗ್ಗೆನೇ ಉಲ್ಲೇಖ ಇದೆ ಅಲ್ಲಿ. ಸ್ವಪ್ನಸ್ಥಾನಸ್ತೈಜಸಃ, ಸ್ವಪ್ನ ಸ್ಥಾನದಲ್ಲಿರುವ ತೈಜಸ. ಉಕಾರೋ ದ್ವಿತೀಯ ಮಾತ್ರ, ಉಕಾರ 2ನೆಯ ಮಾತ್ರವಾದಂತ ಉಕಾರ. ಉತ್ಕರ್ಷಾತ್ ಉಭಯತ್ವಾತ್ ವಾ, ಇದರಲ್ಲಿ 2 ಗುಣಗಳನ್ನ ಈ ಉಕಾರಕ್ಕೆ ಹೇಳಿ ಆ 2 ಗುಣಗಳು ಹೇಗೆ ಸ್ವಪ್ನ ಸ್ಥಾನಕ್ಕೆ ಅನ್ವಯವಾಗುತ್ತೆ, ಹಾಗಾಗಿ ಉಕಾರವನ್ನ ಸ್ವಪ್ನಕ್ಕೆ ಹೇಳುವಂಥದ್ದು ಹೇಗೆ ಅಂತ ಹೇಳ್ತಾ ಹೋಗೋಣ. ಮೊದಲನೇದಾಗಿ ಸ್ವಪ್ನ ಸ್ಥಾನ ತೈಜಸ ಅಂತ ಹೇಳಿದ್ರು. ಮೊದಲನೇದ್ರಲ್ಲಿ ವೈಶ್ವಾನರ ಹೇಳಿತ್ತು. ಆ ಲೆಕ್ಕದಲ್ಲಿ ಇಲ್ಲಿ ಹಿರಣ್ಯ ಗರ್ಭ ಅಂತ ಹೇಳಬೇಕಿತ್ತು. ಆದ್ರೆ ಯಾತಕ್ಕೆ ತೈಜಸ ಅಂತ ಹೇಳ್ತು? ನಮಗೆ ಎಚ್ಚರ ಇರ್ಬೇಕಾದ್ರೆ ಪ್ರಿಡಾಮಿನೆಂಟ್ ಆಗಿರುವಂತಹ ಅನುಭವ ವ್ಯಕ್ತಿದಲ್ಲ, ಸಮಷ್ಟಿದು. ಆದರೆ ಕನಸಿನ ಲೋಕದಲ್ಲಿ ಡಾಮಿನೆಂಟ್ ಆಗಿರುವಂಥದ್ದು ವ್ಯಕ್ತಿದೆ, ಆ ತೈಜಸ್ಸಂದೇ ಎಲ್ಲ ಕೆಲಸ. ಅಲ್ಲಿ ಒಂದು ಪ್ರಪಂಚ ಸೃಷ್ಟಿ ಆಗಿದೆ ಅನ್ನೋದು ಈ ಮನಸ್ಸಿನ ಒಂದು ಆಟವೇ ಆಗಿರೋದ್ರಿಂದ ಇಲ್ಲಿ ಸೂಕ್ಷ್ಮಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಮೊದಲನೇದರಲ್ಲಿ ಸ್ಥೂಲಕ್ಕೆ ಪ್ರಾಶಸ್ತ್ಯ ಕೊಟ್ಟಿದ್ರು. ಆ ಮೊದಲನೇ ಮಾತ್ರವನ್ನು ಅನುಸಂಧಾನ ಮಾಡಬೇಕಾದ್ರೆ, ಈ 2ನೇ ಮಾತ್ರ ಅನುಸಂಧಾನ ಮಾಡಬೇಕಾದ್ರೆ ಸೂಕ್ಷ್ಮಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟು ಆ ಸ್ವಪ್ನಸ್ಥಾನ ತೈಜಸ ಅಂತ ಹೇಳಿದ್ದಾರೆ. ಉಕಾರೋ ದ್ವಿತೀಯ ಮಾತ್ರ. ಉತ್ಕರ್ಷಾತ್ ಉಭಯತ್ವಾತ್ ವಾ ಅಂತ 2 ಗುಣ. ಉತ್ಕರ್ಷಾತ್ ಅಂತ ಹೇಳಿದ್ದಾರೆ. ಏನು ಅಂತಂದ್ರೆ ಇದು ಉನ್ನತವಾದದ್ದು ಅಂತ ಅರ್ಥ. ಇದೇನಪ್ಪ ಇದು ಉನ್ನತವಾದದ್ದು ಅಥವಾ
ಓವರ್ಟೇಕ್ ಮಾಡಿರುವಂಥದ್ದು ಅಂತ ನಾವು ನಮ್ಮ ಭಾಷೆನ ಹೇಳ್ಕೋಬಹುದು. ಹೇಗೆ, ಯಾವ ರೀತಿ ಉತ್ಕರ್ಷಾತ್, ಯಾವುದಕ್ಕೆ ಅದು ಯಾವುದರ ಮೇಲೆ ಉತ್ಕರ್ಷವನ್ನು ಹೊಂದಿದೆ ಅಂತ ಹೇಳಿದ್ರೆ, ಆ ಮೊದಲನೇದೇನು ಹೇಳಿತ್ತಲ್ಲ, ಜಾಗರಿತ ಸ್ಥಾನದಲ್ಲಿರುವಂಥದ್ದು, ಅದಕ್ಕೆ ಉತ್ಕರ್ಷತೆಯನ್ನ, ಅದರ ಮೇಲೆ ಉತ್ಕರ್ಷತೆಯನ್ನ ಕಲ್ಪಿಸಿದ್ದಾರೆ. ಹೇಗೆ ಇದು ಉತ್ಕರ್ಷ ಅಂತ ಹೇಳಿದ್ರೆ, ಪ್ರಪಂಚದ ಸೃಷ್ಟಿ ಅಂತ ಆಗ್ಬೇಕಾದ್ರೆ ಮೊದಲು ಸೃಷ್ಟಿ ಆಗುವಂಥದ್ದು ಸೂಕ್ಷ್ಮವಾಗಿರುವಂತಹ ಅಂಶಗಳೇ ಮೊದಲು ಉತ್ಪತ್ತಿಯಾಗಿ, ಆ ಸೂಕ್ಷ್ಮ ಅಂಶಗಳೆಲ್ಲ ಒಂದು ರೀತಿಯ ಪ್ರಕ್ರಿಯೆಯನ್ನು ಹೊಂದಿ ಅವೆಲ್ಲ ಒಟ್ಟಿಗೆ ಬೇರೆ ಬೇರೆ ಕಾಂಬಿನೇಷನ್ಗಳಲ್ಲಿ ಅವು ಸ್ಥೂಲ ಪ್ರಪಂಚ ಆಗುತ್ತವೆ. ಹಾಗಾಗಿ ಇದು ಉತ್ಕರ್ಷಾತ್ ಅಂತ ಒಂದು ಎಕ್ಸ್ಪ್ಲನೇಷನ್ ಇದಕ್ಕೆ. ಮತ್ತೆ ಉಭಯತ್ವಾತ್ ಅಂತ ಎರಡನೆಯದು ಅಂತ. ಈ ಎರಡನೆಯದು ಅಂತ ಹೇಳೋದಿಕ್ಕೆ ನಾವು ಹೆಚ್ಚೇನು ಯೋಚನೆ ಮಾಡಬೇಕಾಗಿಲ್ಲ. ಈ ನಮ್ಮ ಅವಸ್ಥೆಗಳು ಅಂತ ಹೇಳಬೇಕಾದ್ರೂ ನಾವು ಹೇಳಿದ್ದು 3 ಅವಸ್ಥೆ: ಜಾಗೃತ್, ಸ್ವಪ್ನ, ಸುಷುಪ್ತಿ. ಸ್ವಪ್ನ ಅನ್ನೋದು ಎರಡನೆಯ ಸ್ಥಾನದಲ್ಲಿದೆ, ಅದು ಗೊತ್ತಿರೋದೆ. ಅದೇ ರೀತಿ ಇಲ್ಲಿ ಅಕಾರ, ಉಕಾರ, ಮಕಾರ ಅಂತ ಹೇಳಬೇಕಾದ್ರೆ ಎರಡನೆಯ ಸ್ಥಾನದಲ್ಲಿ ಇರೋದು ಉಕಾರ. ಹಾಗಾಗಿ ಈ ಎರಡನೆಯದ್ದು ಅಂತ ಬರುವಂತಹ ಏನೋ ಒಂದು ಅಂಶ ಇದೆ, ಅದು ಎರಡಕ್ಕೂ ಅಪ್ಲಿಕಬಲ್. ಈ ಸ್ವಪ್ನ ಸ್ಥಾನಕ್ಕೂ ಹೇಳಬಹುದು, ಹಾಗೆ ಈ ಉಕಾರಕ್ಕೂ ಹೇಳಬಹುದು ಅಂತ. ಹಾಗಾಗಿ ಇದನ್ನ ಉಕಾರಕ್ಕೆ ಹೋಲಿಸಿದ್ದಾರೆ ಸ್ವಪ್ನ ಸ್ಥಾನದಲ್ಲಿ. ಮತ್ತೆ ಇದೇನು ಅಂದ್ರೆ, ಉತ್ಕರ್ಷತಿ ಹವೈ ಜ್ಞಾನ ಸಂತತಿಂ ಸಮಾನಶ್ಚ ಭವತಿ ನಾಸ್ಯಾ ಬ್ರಹ್ಮವಿತ್ ಕುಲೇ ಭವತಿ ಯ ಏವಂ ವೇದ ಅನ್ನೋದು ಪೂರ್ಣವಾದ ಮಂತ್ರ. ಇಲ್ಲಿ ಏನಂತ ಹೇಳ್ತಾರೆ, ಈ ಅನುಸಂಧಾನವನ್ನ ಮಾಡುವಂತಹ ವ್ಯಕ್ತಿಗೆ, ಉಕಾರವನ್ನ ಅನುಸಂಧಾನ ಮಾಡಬೇಕಾದ್ರೆ ಇದು ಸ್ವಪ್ನ ಹಾಗೂ ಸ್ವಪ್ನ ಪ್ರಪಂಚಕ್ಕೆ ಸೇರಿರುವಂಥದ್ದು, ಇದು ಈ ಮೂಲ ಅರಿವಿನಲ್ಲಿ ಬಂದು ತೋರಿ ಹೋಗುವಂಥದ್ದು ಅನ್ನೋ ಒಂದು ಅನುಸಂಧಾನ ಮಾಡುವಂಥವ್ರಿಗೆ ಏನಪ್ಪ ಫಲ ಅಂತ ಹೇಳಿದ್ರೆ, ಜ್ಞಾನ ಸಂತತಿಂ ಉತ್ಕರ್ಷತಿ, ಅವರಿಗೆ ಅಪಾರವಾದ ಜ್ಞಾನವು ಲಭಿಸುತ್ತದೆ ಅಂತ. ಅಂದ್ರೆ ಎಲ್ಲವನ್ನೂ ತಿಳಿದುಕೊಳ್ಳುವಂತಹ ಧೀಶಕ್ತಿ ಉಂಟಾಗುತ್ತೆ ಅಂತ. ಯಾವ ಒಂದು ವಿಚಾರ ಬಂದ್ರೂ ಅದನ್ನ ಹೇಗೆ ಗ್ರಹಿಸಬೇಕು, ಯಾವ ರೀತಿ ಅದನ್ನ ನಾವು ತಗೋಬೇಕು, ಅನುಸಂಧಾನ ಮಾಡಬೇಕು ಅನ್ನೋದ್ರಲ್ಲಿ ಅಪ್ರತಿಮವಾದಂತಹ ಒಂದು ಕುಶಲತೆ ಬರುತ್ತೆ ಅಂತ. ಜ್ಞಾನ ಸಂತತಿಂ ಉತ್ಕರ್ಷತಿ ಸಮಾನಶ್ಚ ಭವತಿ. ಮತ್ತೇನಪ್ಪಾ ಅಂತಂದ್ರೆ, ಯಾರೇ ಒಬ್ಬರಾಗ್ಲಿ ಜ್ಞಾನ ಸಂತತಿ ಅವ್ರಿಗೆ ಉಂಟಾಯ್ತು ಅಂತಂದ್ರೆ ಮಿತ್ರರೇನೋ ಖುಷಿ ಪಡ್ತಾರೆ, ಆದ್ರೆ ಮಿತ್ರರಲ್ಲದೆ ಇರೋರು ಅಸೂಯೆ ಪಡ್ತಾರೆ, ದ್ವೇಷ ಪಡ್ತಾರೆ, ಸಾಮಾನ್ಯವಾಗಿ ಲೋಕರೀತಿಯಲ್ಲಿ ಹೇಳೋದಾದ್ರೆ. ಆದ್ರೆ ಈ ರೀತಿಯಲ್ಲಿ ಅನುಸಂಧಾನವನ್ನು ಮಾಡಿ ಯಾರು ಈ ಜ್ಞಾನ ಸಂತತಿಯನ್ನ ಉತ್ಕರ್ಷಣೆ ಮಾಡ್ಕೊಂಡಿರ್ತಾರೆ, ಸಮಾನಶ್ಚ ಭವತಿ, ಅವರಿಗೆ ಮಿತ್ರರು ದ್ವೇಷಿಗಳು ಅನ್ನೋರು ಇರುವಲ್ಲ, ಸಮಾನವಾಗಿರ್ತಾರೆ, ಸಮಾನ ರೀತಿಯಾದ ಒಂದು ಟ್ರೀಟ್ಮೆಂಟ್ ಇರುತ್ತೆ ಅವರಿಗೆ. ಆ ರೀತಿಯ ಒಂದು ಫಲ ಇದೆ. ಮತ್ತು ನಾಸ್ಯಾ ಬ್ರಹ್ಮವಿತ್ ಕುಲೇ ಭವತಿ, ಇವರ ಕುಲದಲ್ಲಿ ಬ್ರಹ್ಮವಿದನ ಅಲ್ದೇ ಇರೋರು ಹುಟ್ಟಲ್ಲ. ಅಂದ್ರೆ ಈ ಉಪಾಸನೆಯನ್ನು ಮಾಡುವಂತಹ ವಂಶದಲ್ಲಿ ಜ್ಞಾನಿಗಳೇ ಹುಟ್ಟುತ್ತಾರೆ, ಜ್ಞಾನಿಗಳ ಅಲ್ಲದವರು ಬರೋದಿಲ್ಲ. ಆ ರೀತಿಯ ಒಂದು ಫಲ ಇದಕ್ಕಿದೆ ಅಂತ. ಎರಡನೆಯ ಮಂತ್ರ, ಎರಡನೆಯ ಮಾತ್ರೆ ಅಂದ್ರೆ 10ನೆಯ ಮಂತ್ರ. ಅಲ್ಲಿಗೇನಾಯ್ತು, ಈಗ 2 ಓಂಕಾರ ಅಂತ ಹೇಳ್ಬೇಕಾದ್ರೆ ಅಕಾರ ಉಕಾರ ಎರಡರದ್ದು ಉಲ್ಲೇಖ ಬಂತು. ಅಕಾರಕ್ಕೆ ಹೇಗೆ ಹೊರಗಿನ ಪ್ರಪಂಚ ಅನ್ನೋದು ಸಾಮ್ಯ ಅನ್ನೋದು ಹೇಳಾಯ್ತು, ಅದರ ಗುಣ. ಉಕಾರಕ್ಕೆ ಹೇಗೆ ಒಳಗಿನ ಪ್ರಪಂಚ, ಈ ಸೂಕ್ಷ್ಮ ಪ್ರಪಂಚ ಹೇಗೆ ಅದು ಸಾಮ್ಯ ಬಂತು. ಅದರಿಂದ ಮತ್ತೆ ಎರಡರಲ್ಲೂ ಸಹ ಅದರ ಅನುಸಂಧಾನವನ್ನು ಮಾಡಿದ್ರೆ ಏನಾಗುತ್ತೆ ಅಂತ ಒಂದು ವಿಚಾರ ಬಂತು. ಇಲ್ಲಿಗೆ ಅಕಾರ ಉಕಾರ ಇವೆರಡೂ ಮಂತ್ರಗಳ ಬಗ್ಗೆ ಹೇಳಾಯ್ತು. ಏಮಂ ವೇದ ಅಂತ ಇದನ್ನೇ ತಿಳಿದುಕೊಳ್ಳಬೇಕಾಗಿರುವಂಥದ್ದು, ಇದನ್ನ ಅನುಸಂಧಾನ ಮಾಡಬೇಕಾಗಿರೋದು ಇದನ್ನ ಅಂತ. ಮತ್ತೆ 11ನೇ ಮಂತ್ರ,
ಇದು ಈ ಮೂರನೆಯ ಮಾತ್ರೆ ಓಂಕಾರದ್ದು, ಅದರ ಬಗ್ಗೆ ಹೇಳುತ್ತೆ. ಸುಷುಪ್ತಸ್ಥಾನ ಪ್ರಾಜ್ಞೋ ಮಕಾರ ತೃತೀಯ ಮಾತ್ರ ಮಿತೇರಪಿತೇರ್ವಾ ಮಿನೋತಿ ಹವಾ ಇದಂ ಸರ್ವಂ ಅಪೀತಿಶ್ಚ ಭವತಿ ಯ ಏವಂ ವೇದ. ಇದು 11ನೆಯ ಮಂತ್ರ. ಮಕಾರ ಅಂತಂದ್ರೆ ಮ ಅಂತಲ್ಲ, ಅನ್ನೋ ಕಾರ. ಅದರ ಬಗ್ಗೆ ಇದು ಹೇಳುತ್ತೆ. ಮತ್ತೆ ಹೇಗೆ ಇದು ಮೂರನೆಯ ಸ್ಥಾನವಾದಂತಹ ಸುಷುಪ್ತಿಗೆ ಸಾಮ್ಯವನ್ನು ಹೊಂದಿದೆ, ಅನುಸಂಧಾನ ಹೇಗೆ ಮಾಡಬೇಕು ಅನ್ನೋದು ಇದರಲ್ಲಿ ಬಂದಿದೆ. ಏನು ಹೇಳುತ್ತೆ ಅಂತಂದ್ರೆ, ಸುಷುಪ್ತ ಸ್ಥಾನ ತೃತೀಯ ಪಾದ ಅನ್ನೋದು ನಮಗೆಲ್ಲ ಗೊತ್ತಿರೋವಂಥದ್ದೇ, ನಮ್ಮ ಹಿಂದೆನೆ ಬಂದಿದೆ ಹೇಗೆ ಅದು ಮೂರನೆಯದು ಅಂತ. ಮತ್ತೆ ಅದರಲ್ಲಿ ನಾವು ಹಿಂದೆ ಹೇಳ್ಬೇಕಾದ್ರೆ ಪ್ರಜ್ಞಾನ ಅನ್ನೋದೆಲ್ಲ ಬಂತು. ಆ ಮೂರನೆಯ ಸ್ಥಾನಕ್ಕೆ 2 ಅಂಶ ಅಂತ ಹೇಳಬೇಕಾದ್ರೆ ಪ್ರಾಜ್ಞ ಅನ್ನೋದೊಂದು ಬಂತು. ಮತ್ತೆ ಪ್ರಾಜ್ಞ ವ್ಯಕ್ತಿಯ ಮಟ್ಟಕ್ಕಾದ್ರೆ ಸಮಷ್ಟಿಯ ಮಟ್ಟಕ್ಕೆ ಈಶ್ವರ ಅಂತ, ಆ ರೀತಿಯ ಒಂದು ಉಲ್ಲೇಖ ಇತ್ತು. ಇಲ್ಲಿ 11ನೆಯ ಮಂತ್ರದಲ್ಲಿ 3ನೆಯ ಸ್ಥಾನಕ್ಕೆ ಏನಂತ ಹೇಳ್ತಾರೆ ಅಂತಂದ್ರೆ, ಪ್ರಾಜ್ಞನಿಗೆ ಹೋಲಿಕೆಯನ್ನ ಮಾಡಬೇಕು. ಯಾವುದನ್ನ? ಮಕಾರವನ್ನ ಅಂತ. ಸುಷುಪ್ತ ಸ್ಥಾನ ಪ್ರಾಜ್ಞೋ ಮಕಾರ ತೃತೀಯ ಮಾತ್ರ. ಅಕಾರ ಉಕಾರ ಮಕಾರದಲ್ಲಿ ಇದು ನಮಗೆ ತಿಳಿದಿರೋ ಹಾಗೆ 3ನೆಯ ಮಾತ್ರೆ. ಅ ಉ ಅಂತ ಅಂತ ಬಂತಲ್ಲ, ಅದು ಆ ಒಂದು ಮಾತ್ರೆ ಅಂತ. ಅದು ಆ 3ನೇದನ್ನ ನಾವು ಇದಕ್ಕೆ ಹೋಲಿಸ್ಕೋಬೇಕು ಅಂತ. ಇದರಲ್ಲಿ 2 ಗುಣ ಬರುತ್ತೆ. ಏನು 2 ಗುಣ ಅಂತ ಹೇಳಿದ್ರೆ, ಮಂತ್ರದಲ್ಲಿ ಮಿತೇರ್ ಅಪಿತೇರ್ ವಾ ಅಂತ. ಮಿತೇರ್ ಅಪಿತೇರ್ ವಾ ಅನ್ನೋದ್ರಲ್ಲಿ 2 ಗುಣ ಇದೆ. ಅಪಿತೇಹೆ ಅಂತ ಹೇಳಿದ್ರೆ ಇದಕ್ಕೆ ಎಲ್ಲವನ್ನ ಮರ್ಜ್ ಮಾಡುವಂಥದ್ದು, ವಿಲೀನ ಮಾಡುವಂತಹ ಗುಣ ಅಂತ. ನಾವು ಹಿಂದೆ ಸುಷುಪ್ತಿಯ ವರ್ಣನೆ ಕೊಡಬೇಕಾದ್ರೆ ಎಲ್ಲವೂ ಅದರಲ್ಲಿ ಮುಳುಗು ಹೋಗುತ್ತೆ, ವಿಲೀನವಾಗಿಬಿಡತ್ತೆ ಅಂತ ಹೇಳಿದ್ವಿ. ಬರೀ ಅದು ಒಂದು ಅರಿವಿನ ಮುದ್ದೆ, ಇಟ್ಸ್ ಅ ಮಾಸ್ ಆಫ್ ಕಾನ್ಶಿಯಸ್ನೆಸ್ ಅಂತ ಹೇಳಿದ್ವಿ. ಆ ಪ್ಯೂರ್ ಕಾನ್ಶಿಯಸ್ನೆಸ್ ಅನ್ನೋ ಅಂತದ್ದಲ್ಲ, ಅಲ್ಲಿ ಬರೀ ಬೇರೆ ಯಾವ ರೀತಿಯ ಗ್ರಹಣ ಅನ್ನೋದಿರೋದಿಲ್ಲ, ಬರೀ ಸಾಮಾನ್ಯ ಅರಿವಿರುತ್ತೆ. ಆದ್ರೆ ಅದು ಅರಿವಿನ ಒಂದು ಮುದ್ದೆ, ಲಂಪ್ ಆಫ್ ಕಾನ್ಶಿಯಸ್ನೆಸ್ ಆಗಿರುತ್ತೆ. ಮತ್ತೆ ಎಲ್ಲವೂ ಅದರಲ್ಲಿ ಅಡಕವಾಗಿ ಹೋಗಿರುತ್ತೆ ಅಂತ. ಅವೆಲ್ಲವೂ ಅದರ ಅರಿವು ಅನ್ನೋದೆಲ್ಲ ನಶಿಸಿ ಹೋಗಿರೋದಿಲ್ಲ. ಎಲ್ಲ ನಶಿಸಿ ಹೋಗ್ಬಿಟ್ರೆ ಅದೇ ತುರಿಯ ಆಗ್ಬಿಟ್ಟಿರುತ್ತೆ. ಅಂದ್ರೆ ಅರಿವು ಅಂದ್ರೆ ಅದರಲ್ಲಿರುವಂತಹ ಭೇದ ಭಾವ ಅವ್ಯಾವುದು ನಶಿಸಿ ಹೋಗಿರಲ್ಲ. ದ್ವೈತ ಭಾವ ನಶಿಸಿ ಹೋಗಿರೋದಿಲ್ಲ, ಬೀಜ ರೂಪದಲ್ಲಿರುತ್ತೆ. ಅದಕ್ಕೆ ಉದಾಹರಣೆ ಕೊಟ್ಟಿದ್ದು, ಒಂದು ಕೋಣೆಯಲ್ಲಿ ಎಷ್ಟೋ ವಸ್ತುಗಳಿದೆ, ನಾವು ನೋಡಬಹುದು. ಆದ್ರೆ ನಾವು ಕತ್ಲೆಯಲ್ಲಿ ಹೋಗಿ ನೋಡಿದ್ರೆ ಏನೂ ಕಾಣೋದಿಲ್ಲ, ಬರೀ ಒಂದು ಲಂಪ್ ಆಫ್ ಡಾರ್ಕ್ನೆಸ್ ಅಷ್ಟೇ ಇರುತ್ತೆ ಅದರಲ್ಲಿ. ನಮಗೆ ಸ್ಪಷ್ಟವಾಗಿ ಬೇರೆ ಏನೇನು ದೇಶ ಕಾಲ ಇದೆ, ದೇಶ ವಸ್ತುಗಳಿದೆ ಅಲ್ಲಿ ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಹಾಗಂತ ಅವೆಲ್ಲ ಹೊರಟೋಗಿವೆ ಅಂತಲ್ಲ, ಅವೆಲ್ಲ ಅಲ್ಲಲ್ಲೇ ಇವೆ. ಆದ್ರೆ ಅವು ಆ ಒಂದು ಅವಸ್ಥೆನಲ್ಲಿ ಪ್ರಜ್ಞೆಗೆ ಬಂದಿರೋದಿಲ್ಲ ಅಷ್ಟೇ. ಆದ್ರೆ ಬೀಜ ರೂಪದಲ್ಲಿ ಅವೆಲ್ಲವೂ ಇದ್ದೇ ಇದೆ. ಹೇಗೆ ಲೈಟ್ ಹಾಕಿದಾಗ ಎಲ್ಲವೂ ಗೊತ್ತಾಗುತ್ತೋ ಅದೇ ರೀತಿ ಎಚ್ಚರ ಆದಾಗ ನಮಗೆಲ್ಲವೂ ಗೊತ್ತಾಗುತ್ತೆ. ಆದ್ರೆ ಅಲ್ಲಿವರೆಗೂ ಅವೆಲ್ಲವೂ ಮರ್ಜ್ ಆಗೋಗಿರುತ್ತೆ, ವಿಲೀನವಾಗೋಗಿರುತ್ತೆ. ಹೇಗೆ ಆ ಸುಷುಪ್ತಿಯ ಒಂದು ಅವಸ್ಥೆನಲ್ಲಿ ಎಲ್ಲವೂ ವಿಲೀನವಾಗಿರುತ್ತೋ ಹಾಗೆಯೇ ಮಕಾರದಲ್ಲಿ ಎಲ್ಲವೂ ವಿಲೀನ ಆಗಿರುತ್ತೆ ಅಂತ. ಓಂ ಅಂತ ಹೇಳಬೇಕಾದ್ರೆ ಈ ಅಕಾರ ಉಕಾರ ಅವೆಲ್ಲವೂ ವಿಲೀನ ಆಗೋಗಿರುತ್ತೆ ಮಕಾರದಲ್ಲಿ ಅಂತ. ಮತ್ತೆ ಓಂ ಅಂತ ಹೇಳಿ ಆ ಒಂದು ಸಲಿ ಉಚ್ಚಾರ ಮಾಡೋ ಪ್ರಕ್ರಿಯೆ ಮುಗಿಸಿ ಮತ್ತೆ ಓಂ ಅಂತ ಶುರು ಮಾಡ್ತೇವೆ. ಅದು ವಿಲೀನವಾಗಿರೋದು ಮತ್ತೆ ಹೊರ ಬರುತ್ತೆ, ಮತ್ತೆ ಪ್ರಕಟ ಆಗುತ್ತೆ. ಹಾಗಾಗಿ ಈ ಮರ್ಜಿಂಗ್ ಅಥವಾ ವಿಲೀನಗೊಳಿಸುವಂತಹ ಗುಣ ಏನಿದೆ ಅದು ಮಕಾರಕ್ಕಿದೆ. ಅದೇ ರೀತಿ ಸುಷುಪ್ತಿಯ ಅವಸ್ಥೆಗೂ ಈ ಒಂದು ವಿಲೀನಗೊಳಿಸುವಂತಹ
ಗುಣ ಇದೆ ಅಂತ. ಇನ್ನೂ ಒಂದು ಗುಣ ಇರುವಂತದ್ದು ಸುಷುಪ್ತಿಗೆ ಅಂತಂತಂದ್ರೆ ಮತ್ತು ಮಕಾರಕ್ಕೆ ಅಂತಂತಂದ್ರೆ ಮಿತೇ ಅಂತ, ಮಿತೇರ್ ಅಂತ ಒಂದು ಬಂತಲ್ಲ ಒಂದು ಪದ, ಅದೇನಪ್ಪಾ ಅಂತಂತಂದ್ರೆ ಅದರ ಅರ್ಥ ಮಿತೇರ್ ಅಪಿತೇರ್ ಅಂತ. ಮಿತೇಹೆ ಅಂತ ಅಂದ್ರೆ ಇದು ಬಹಳ ಸುಂದರವಾಗಿರುವಂತಹ ಕಾನ್ಸೆಪ್ಟ್. ಅದು ಅಳಿಯುವಂತಹ ಒಂದು ಪ್ರಕ್ರಿಯೆ. ಅಳಿಯೋದು ಅಂದ್ರೆ ಹೇಗೆ ಅಂತಂತಂದ್ರೆ ಉದಾಹರಣೆ ಕೊಡ್ತಾರೆ, ಶಂಕರಾಚಾರ್ಯರು ಕೊಡ್ತಾರೆ, ಇದನ್ನ ಅನೇಕ ರೀತಿಯಲ್ಲರೂ ಹೇಳಿದ್ದಾರೆ. ಈಗ ನಾವು ಅಂಗಡಿಗೆ ಹೋಗಿ ಏನೋ ಒಂದು ಕೊಂಡ್ಕೋಬೇಕು ಅಂತ ಹೇಳಿದಾಗ ಅಕ್ಕಿ ಅಂತ ಇಟ್ಕೊಳ್ಳೋಣ, ನಾವು ಇಷ್ಟು ಒಂದು 5 ಸೇರ್ ಅಕ್ಕಿ ಕೊಡಪ್ಪ ಅಂತ ಆಗಿನ ಕಾಲ ಅಂತ ಅನ್ಕೊಳ್ಳೋಣ, ಸೇರು ಪಾವು ಎಲ್ಲ ಲೆಕ್ಕ ಇತ್ತು ಅಂತ. ಅವ ಏನ್ ಮಾಡ್ತಾನೆ, ಆ ಒಂದು ಮೂಟೆಯಿಂದ ಆ ಸೇರಿಗೆ ತುಂಬಿಸ್ಕೋತಾನೆ, ಸೇರ್ ತಂದು ಈ ಕಡೆ ನಮ್ಮ ಚೀಲಕ್ಕೆ ಹಾಕ್ತಾನೆ, 5 ಸಲ ಹಾಕ್ತಾನೆ. ಪ್ರತಿ ಸಲ ಏನಾಗ್ತಾ ಇದೆ, ಆ ಮೂಟೆಯಲ್ಲಿದ್ದ ಅಕ್ಕಿ ಆ ಸೇರ್ ಒಳಗಡೆ ಹೋದಾಗ ಅದು ಮಾಯ ಆಯ್ತು, ಕಾಣಿಸ್ಲಿಲ್ಲ ನಮ್ಗೆ, ಆ ಮೂಟೆಯಲ್ಲಿ ಕಾಣಿಸ್ಲಿಲ್ಲ, ಯಾಕೆಂದ್ರೆ ಅದು ಸೇರಿನಲ್ಲಿತ್ತು. ಮತ್ತೆ ಆ ಸೇರಿನಲ್ಲಿರೋ ಅಕ್ಕಿನ ನಾವು ಚೀಲಕ್ಕೆ ಹಾಕ್ದಾಗ, ನಮ್ಮ ಚೀಲಕ್ಕೆ ಹಾಕ್ದಾಗ ಅದು ಹೊರಗೆ ಬಂತು. ಹೇಗೆ ನಾವು ಒಂದು ಮಾಪನ ಮಾಡಕ್ಕೆ ಇಟ್ಕೊಂಡಿರುವಂತಹ ಒಂದು ಸಾಧನ ಹೇಗಿದೆ, ಅದರ ಒಳಗೆ ಹೇಗೆ ವಸ್ತುಗಳು ಹೋಗಿ ಹೊರಗೆ ಬರ್ತವೋ ಅಳತೆ ಮಾಡುವ ಸಮಯದಲ್ಲಿ, ಆ ರೀತಿ ನಮ್ಮ ಈ ಪ್ರಪಂಚದ ಅನುಭವ ಸುಷುಪ್ತಿಯ ಒಳಗೆ ಹೋಗಿ ಹೊರಗೆ ಬರುತ್ತೆ ಅಂತ. ಹಾಗಾಗಿ ಈ ಅಳತೆಯ ಗುಣ, ಅಳತೆ ಅಂದ್ರೆ ನಿಜವಾಗ್ಲೂ ಅಲ್ಲೇನು ಮಾಪನ ಏನೋ ನಡೀತಿದೆ ಅಂತ ಅಲ್ಲ, ಈ ಒಂದು ಗುಣ ಇದಕ್ಕೊಂದು ಹೋಲಿಕೆ. ಅಲ್ಲಿರೋದು ಮಾಯ ಆಗಿ ಮತ್ತೆ ಬಂದಾಗ ಇನ್ನೊಂದು ಒಂದು ಎದ್ದಾಗ ಅಂತ ಇಟ್ಕೊಳ್ಳೋಣ, ಏನಾಗಿತ್ತು ಅಂತಂದ್ರೆ ಆ ಒಂದು ಅಳತೆಗೆ ಹೋಗಿತ್ತದು, ಆ ಒಂದು ಸೇರೋ ಪಾವ ಏನೋ ಒಂದು, ಆ ರೀತಿಯ ಒಂದು ಉಪಮೆಯನ್ನ ಕಲ್ಪಿಸಿ ಹೇಳ್ತಾ ಇದ್ದಾರೆ, ಇದಕ್ಕೆ ಆ ರೀತಿಯ ಗುಣ ಇದೆ ಅಂತ. ಅಲ್ಲಿದ್ದಿದ್ದು ಈ ಹೊರಗಿನ ಪ್ರಪಂಚದಲ್ಲಿ ಇದ್ದಿದ್ದು ಈ ಅವಸ್ಥೆಗೆ ಎಂದು ಬಂದಾಗೆಲ್ಲ ಅಡಕವಾಗಿ, ಮತ್ತೆ ಈ ಅವಸ್ಥೆಯಿಂದ ಹೊರಗೆ ಬಂದಾಗ ಎಲ್ಲವೂ ಪ್ರಕಟವಾಗ್ತವೆ. ಆ ರೀತಿಯ ಒಂದು ಹೋಲಿಕೆಯನ್ನ ಕೊಟ್ಟಿದ್ದಾರೆ. ಯಾವುದಕ್ಕೆ? ಈ ಒಂದು 3ನೇ ಅವಸ್ಥೆಯಾದ ಸುಷುಪ್ತಿಗೆ. ಮತ್ತೆ ಮಕಾರಕ್ಕೆ ಏನು ಅಂತಂದ್ರೆ ಆಗ್ಲೇ ಹೇಳಿದಾಗೆ ಆ ಸ್ವರಗಳು ಇದ್ರೊಳಗಡೆ ಹೋಗಿ ಮತ್ತೆ ಹೇಗೆ ಹೊರಗೆ ಬರ್ತಾವೋ ಆ ರೀತಿ ಅಂತ. ಈ ಅಳತೆ ತರನೇ ಸ್ವರಗಳು ಓಂ ಅಂತ ಹೇಳ್ಬೇಕಾದ್ರೆ ಮೊದಲು ಹೊರಗಿರ್ತವೆ, ಅಂತ ಹೇಳ್ಬೇಕಾದ್ರೆ ಎಲ್ಲ ಅಡಕಾಗೋಗಿರ್ತವೆ, ಮರೆ ಆಗ್ಬಿಟ್ಟಿರ್ತವೆ, ಮತ್ತೆ ಅದು ಆ ಮರೆಯಿಂದ ಹೊರಗೆ ಬರ್ತವೆ. ಈ ಅಳತೆಯ ಈ ಮಾಪನದ ಒಂದರಿಂದ ಹೊರಗೆ ಹೇಗೆ ಬಂತೋ ಆ ರೀತಿ ಅಂತ. ಆ ರೀತಿ ಇರೋದ್ರಿಂದ ಅವೆರಡಕ್ಕೂ ಸಾಮ್ಯವನ್ನ ಕಲ್ಪಿಸಿ ಸುಷುಪ್ತಿಯಲ್ಲಿ ಇರುವಂತಹ ಅವಸ್ಥೆಯನ್ನ ಕಾರಕ್ಕೆ ಹೋಲಿಸಬಹುದು ಅಂತ ಈ ರೀತಿ ಹೇಳಿದ್ದಾರೆ. ಮತ್ತೆ ಇದಕ್ಕೂ ಗುಣ ಎಲ್ಲ ಹೇಳಬೇಕಲ್ಲ, ಏನಾಗತ್ತೆ ಅಂತ. ಮೊದಲನೇ 2ಕ್ಕೂ ಗುಣ ಹೇಳಿತ್ತು, ಇದಕ್ಕೇನ್ ಹೇಳಿದ್ದಾರೆ ಗುಣ ಅಂತ ಹೇಳಿದ್ರೆ, ಇದರ ಅನುಸಂಧಾನ ಮಾಡೋದ್ರಿಂದ ಏನ್ ಬರುತ್ತೆ ಅಂತಂದ್ರೆ, ಮಿನೋತಿ ಹವಾ ಇದಂ ಸರ್ವಂ ಅಪೀತಿಶ್ಚ ಭವತಿ ಅಂತ ಇದರ ಅರ್ಥ. ಆ ಮೊದಲೇ ಹೇಳಿದಾಗೆ ಅಳತೆ ಅಂತೆಲ್ಲ ಬಂತು. ಇಲ್ಲೇನು ಅಂತಂತಂದ್ರೆ ಇದರ ಒಂದು ಗುಣ ಹೇಗೆ ಹರಡತ್ತೆ ಅಂತಂದ್ರೆ, ಇದರ ಅನುಸಂಧಾನ ಮಾಡೋದ್ರಿಂದ ಎಲ್ಲವನ್ನು ಅಳೆಯಬಲ್ಲ, ಅಂದ್ರೆ ಎಲ್ಲವನ್ನು ಅದರ ನಿಜ ಸ್ವರೂಪವನ್ನ ತಿಳಿದುಕೊಳ್ಳಬಲ್ಲಂತಹ ಒಂದು ಶಕ್ತಿಯನ್ನ ಪಡಿತಾರೆ ಅಂತ. ಮಿನೋತಿ ಹವಾ ಇದಂ ಸರ್ವಂ, ಎಲ್ಲವನ್ನ ಅಳೆಯುವ ಅಥವಾ ಅದರ ನಿಜವಾದ ಸ್ವರೂಪವನ್ನ ತಿಳಿದುಕೊಳ್ಳುವ ಒಂದು ಶಕ್ತಿಯನ್ನ ಪಡಿತಾರೆ ಅಂತ. ಆಮೇಲೆ ಸರ್ವಂ ಅಪಿ ಇದಂ ಸರ್ವಂ ಅಪೀತಿಶ್ಚ ಭವತಿ ಅಂತ ಹೇಳ್ತು. ಈಗ ಎಲ್ಲದರಲ್ಲೂ ನಾನು ಇದ್ದೇನೆ ಅನ್ನೋ ಒಂದು ಭಾವ, ಅದನ್ನು ಯಾವ ರೀತಿ ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹೇಗೆ ನಾವು ಒಂದು ಲಂಪ್ ಆಫ್ ಕಾನ್ಶಿಯಸ್ನೆಸ್ ಅಂತೆಲ್ಲ ಹೇಳಿದ್ವಿ ಸುಷುಪ್ತಿನಲ್ಲಿ, ಅದು ವ್ಯಕ್ತಿಯ ಮಟ್ಟಕ್ಕಾಯ್ತು. ಈಶ್ವರನ ಮಟ್ಟಕ್ಕೆ ಏನಾಯ್ತು? ಈಶ್ವರನ ಮಟ್ಟದಲ್ಲಿ
ಅದು ಅರಿವು ಪ್ಲಸ್ ಮಾಯೆ ಅಷ್ಟೇ ಉಳಿದಿದ್ದು. ಆ ಒಂದು ಶಕ್ತಿಯಿಂದ ಅದು ಈಶ್ವರ ಅಂತ. ಶುದ್ಧ ಅರಿವು ಬ್ರಹ್ಮ ಮತ್ತು ಮಾಯೆ, ಅದರಿಂದ ಈಶ್ವರ ಅಂತ. ಸರ್ವಶಕ್ತ, ನಾವು ಆ ಒಂದು ಗುಣವನ್ನು ಹೇಳಬೇಕಾದ್ರೆ ಏಷಃ ಸರ್ವೇಶ್ವರ ಅಂತೆಲ್ಲ ಹೇಳಿದ್ವಿ. ಸುಷುಪ್ತಿಯಲ್ಲಿರುವಂತಹ ಸಮಷ್ಟಿಯನ್ನು ಬಣ್ಣಿಸ್ಬೇಕಾದ್ರೆ ಪ್ರಪಂಚದ ಸೃಷ್ಟಿಕರ್ತ ಈಶ್ವರನೇ, ಮಾಯೆಯಿಂದ ಆ ಸೃಷ್ಟಿ ಅನ್ನೋದಾಗುತ್ತೆ. ಆ ಪ್ರಪಂಚ ಸರ್ವೇಶ್ವರನಾಗಿರೋದ್ರಿಂದ, ಆ ಈಶ್ವರ ಸರ್ವೇಶ್ವರ ಎಲ್ಲದರಲ್ಲಿ ಇರೋದ್ರಿಂದ, ಎಲ್ಲದರೊಳಗೂ ಅವನಿರೋದ್ರಿಂದ ಸರ್ವವ್ಯಾಪಿ ಆಗಿರುವಂತಹ ಆ ಎಲ್ಲರಲ್ಲಿ ಇರುವುದು ನಾನೇ ಅನ್ನುವ ಒಂದು ಆ ಈಶ್ವರತ್ವದ ಅನುಭವ ಈ ವ್ಯಕ್ತಿಗೆ ಇದರ ಅನುಸಂಧಾನವನ್ನು ಮಾಡಿದ್ರೆ ಆಗುತ್ತೆ ಅಂತ. ಅದು ತುರ್ಯ ಅಲ್ಲ, ತುರ್ಯಾಗಿ ಒಂದ್ ಸ್ಟೆಪ್ ಲೋಯರ್. ಅದು ತುರ್ಯ ಅನ್ನೋದು ಅದೆಲ್ಲವನ್ನು ಮೀರಿರುವಂಥದ್ದು. ಇದನ್ನ ನಾವು ಅರ್ಥ ಮಾಡಿ, ಸರ್ವೇಶ್ವರ ಸರ್ವವ್ಯಾಪಿ ಅಂದ ತಕ್ಷಣನೇ ಈ ರೀತಿ ಅಂತ ಅಲ್ಲ. ಅದರಲ್ಲಿ ಅದಿನ್ನೂ ಈ ಮೂರು ಅವಸ್ಥೆಯ ಒಂದು ಪ್ರಪಂಚಕ್ಕೆ ಸೇರಿದೆ. ಪ್ರಪಂಚ ಉಪಶಮ ಆಗಿರುವಂತಹ ವ್ಯವಸ್ಥೆ ಅಲ್ಲ, ಅದು ಅವಸ್ಥೆ ಅಲ್ಲ, ಅದನ್ನೂ ಮೀರಿರುವಂಥದ್ದು ತುರ್ಯ. ಈ ಮೂರು ಮಾತ್ರೆಗಳನ್ನು ಅನುಸಂಧಾನ ಮಾಡ್ತಾ ಇರಬೇಕಾದ್ರೆ ಆಯಾ ಅವಸ್ಥೆಯ ಸಮಷ್ಟಿಯ ಶಕ್ತಿ ಏನಿದೆ ಅದು ಆವಿರ್ಭಾವವಾಗ್ತಾ ಹೋಗುತ್ತೆ. ಅದು ಇದರಲ್ಲಿ ಬರುವಂತಹ ಒಂದು ವಿಶೇಷ ಫಲ. ಸೊ ಎಲ್ಲದರ ವಸ್ತುವಿನ ನಿಜ ಸ್ವರೂಪ ತಿಳ್ಕೊಳ್ತಾ ಹೋಗೋದು, ಹಾಗೆ ಎಲ್ಲದರ ಹಿಂದೆ ಎಲ್ಲದರಲ್ಲೂ ನಾನು ಇರೋದು ನಾನೇ ಅನ್ನೋ ಒಂದು ಅನುಭವ ಬರ್ತಾ ಹೋಗುತ್ತೆ. ಯಾವುದು? ಈ ಮಂತ್ರವನ್ನ ಅನುಸಂಧಾನ ಮಾಡ್ತಿರೋದ್ರಿಂದ. ಆಗ್ಲೇ ಹೇಳಿದಾಗೆ ಬೇರೆ ಬೇರೆ ಇದನ್ನ ಮಾಡ್ತೀನಿ ಅಂದ್ರೆ ತಪ್ಪದು. ಒಟ್ಟಿಗೆನೆ ಮಾಡಬೇಕು ಇದನ್ನ. ಓಂಕಾರವನ್ನ ಓಂ ಅಂತಾನೆ ಮಾಡಬೇಕು. ಬೇರೆ ಬೇರೆ ತರ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಏನೋ ಅದಕ್ಕೆ ಅರ್ಥನೇ ಸಿಗೋದಿಲ್ಲ. ಓಂ ಅಂತ ಹೇಳಬೇಕಾದ್ರೆ ಓಂಕಾರ ಉಚ್ಚಾರ ಮಾಡ್ತಿರ್ಬೇಕಾದ್ರೆ ದೀರ್ಘವಾಗಿ ಮಾಡ್ತಾರೆ, ಓಂ ಈ ತರ. ಈ ಓ ಹೇಳ್ತಿರ್ಬೇಕಾರೆ ಇಡೀ ಪ್ರಪಂಚ ಅದರಲ್ಲಿರುವಂಥದ್ದು ಅವೆಲ್ಲವೂ ಅಕಾರಕ್ಕೆ ಸಂಬಂಧಪಟ್ಟಿದ್ದು, ನನಗಲ್ಲ ಅನ್ನೋದು ಅಲ್ಲಿ ಬರ್ತಾ ಹೋಗ್ಬೇಕು. ಸೆಕೆಂಡ್ರಿ ಉಕಾರದಲ್ಲಿ ಅದ್ರಲ್ಲಿ ಬರೋ ಓಂನಲ್ಲೇ ಉಕಾರ ಬರುತ್ತಲ್ಲ, ಈ ಹೇಗೆ ಎಚ್ಚರದ ಪ್ರಪಂಚ ಎಲ್ಲವೂ ಅದು ಓಂಕಾರಕ್ಕೆ ಪಟ್ಟಿದ್ದು, ಆದ್ರೆ ಓಂಕಾರವೇ ಇದು ಪ್ರಪಂಚ ಜಾಗೃತ ಸ್ಥಾನವೇ ಮೂಲವಲ್ಲ, ಅದು ಬಂದು ಹೋಗ್ತಾ ಇರುವಂಥದ್ದು. ಮತ್ತೆ ಸ್ವಪ್ನವೂ ಬಂದು ಹೋಗ್ತಾ ಇರುವಂತಹ ಒಂದು ಅವಸ್ಥೆಯೇ ಅನ್ನೋದು ಅನುಸಂಧಾನ ಒಟ್ಟೊಟ್ಟಿಗೆನೆ ಆಗ್ತಾ ಹೋಗ್ಬೇಕು. ಅವೆಲ್ಲವೂ ಓಂಕಾರದಲ್ಲಿ ಬಂದು ಹೋಗ್ತಾ ಇರುವಂತದ್ದು. ಇರುವಂತಹ ಫೈನಲ್ ಸೈಲೆನ್ಸ್ ಅದು ಮಾತ್ರ ಇರೋದು. ಇವೆಲ್ಲ ಬಂದು ಹೋಗ್ತಾ ಇದೆ. ಅದೇ ರೀತಿಯ ಈ ಪ್ರಪಂಚ ಮತ್ತೆ ಸ್ವಪ್ನ ಮತ್ತೆ ಜಾಗೃತ ಪ್ರಪಂಚ ಮತ್ತೆ ಸ್ವಪ್ನ ಮತ್ತು ಸುಷುಪ್ತಿ ಇವೆಲ್ಲವೂ ಬಂದು ಹೋಗ್ತಾ ಇರೋದು. ನಿಜವಾಗಿ ಉಳಿಯುವಂಥದ್ದು ನಾನು ಅನ್ನೋವಂತಹ ಆತ್ಮ ಅನ್ನೋ ಒಂದು ಅನುಭವ ಓಂಕಾರ ಉಚ್ಚಾರ ಮಾಡಿ ಹೇಳಿ ನಂತರದ ಒಂದು ಸೈಲೆನ್ಸ್ ನಲ್ಲಿ ಅದು ಬರಬೇಕು. ಓಂ ಹೇಳ್ತಿರ್ಬೇಕಾದ್ರೆ ಜಾಗೃತ ಪ್ರಪಂಚ ಮತ್ತೆ ಸ್ವಪ್ನ ಪ್ರಪಂಚ ಎರಡರ ಒಂದು ಬರಬೇಕು. ಹೇಳ್ಬೇಕಾದ್ರೆ ಸುಷುಪ್ತಿ ಅಂದ್ರೆ ಸುಷುಪ್ತಿ ಇಲ್ಲಿ ಯಾವ ರೀತಿಯ ದೇಶಕಾಲ ವಸ್ತುವಿನ ಅರಿವು ಆಗ್ತಾ ಇಲ್ಲ ಅನ್ನೋದು ಬರಬೇಕು. ಅದರ ನಂತರದಲ್ಲಿ ಅದು ಇಲ್ಲ ಅಂತಾನೆ ಅನುಸಂಧಾನ ಮಾಡ್ಬೇಕು. ಅಲ್ಲಿ ಏನೋ ಬಂತು ಅಂತಂದ್ರೆ ಅದು ಜಾಗೃತಿಗೆ ಸಂಬಂಧಪಟ್ಟಿದ್ದು, ಸ್ವಪ್ನಕ್ಕೆ ಸಂಬಂಧಪಟ್ಟಿದ್ದು, ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದಲ್ಲ, ಈ ನೇತಿ ಇದಲ್ಲ ಅಂತಾನೆ ಅವನ್ನೆಲ್ಲ ಕಳಚಿರೋ ಅಂಥದ್ದು. ಮತ್ತೆ ಆ ಲಂಪ್ ಆಫ್ ಡಾರ್ಕ್ನೆಸ್ ಅದು ಅಲ್ಲದೆ ಇರುವಂಥದ್ದು ಅನ್ನೋದನ್ನ ಅನುಸಂಧಾನ ಮಾಡ್ತಾ ಹೋಗ್ಬೇಕು. ಒಮ್ಮೆಗೆ ಸಿಕ್ಕಿಬಿಡಲ್ಲ ಅದು. ಆ ಅನುಸಂಧಾನ ಮಾಡ್ತಾನೆ ಮುಂದೆ ಬರುವಂಥದ್ದು. ಇದು 11ನೇ ಮಂತ್ರ ಆಗಿತ್ತು. 12ನೇ ಮಂತ್ರಕ್ಕೆ ಇನ್ನೂ ನಾವು ಬಂದೇ ಇಲ್ಲ. 12ನೇ ಮಂತ್ರ ಹೇಳ್ಬೇಕು ನಾನು ಇನ್ನು. ಸೊ ಈ ಮೂರು ಮಂತ್ರಗಳಾಗೋದ್ವು, ಈ ಮೂರು ಮಾತ್ರೆಗಳಾಗೋದ್ವು. ಹೇಳ್ತಲ್ಲ ಇನ್ನೊಂದ್ಸಲಿ 11ನೇ ಮಂತ್ರ ಹೇಳ್ಬಿಡ್ತೀನಿ. ಸುಷುಪ್ತ ಸ್ಥಾನ ಪ್ರಾಜ್ಞೋ ಮಕಾರ ತೃತೀಯ ಮಾತ್ರ ಮಿತೇರಪಿತೇರ್ವಾ ಮಿನೋತಿ ಹವಾ ಇದಂ ಸರ್ವಂ ಅಪೀತಿಶ್ಚ ಭವತಿ ಯ ಏವಂ ವೇದ. ಇದ್ರಲ್ಲಿ ಹೇಳಿದ್ದು ಎಲ್ಲವನ್ನ ವಿಲೀನಗೊಳಿಸೋದು ಅದು ಈಶ್ವರ ಶಕ್ತಿ. ಎಲ್ಲ ಬಂದು ಅದರಲ್ಲಿ ಹೋಗುತ್ತೆ ಮತ್ತು ಎಲ್ಲವನ್ನು ಅಳಿಯುವಂಥದ್ದು
ಅವೆರಡು ಶಕ್ತಿ ಅಂತ ಹೇಳಾಯ್ತು. 12ನೇ ಮಂತ್ರ ಕೊನೆಯ ಮಂತ್ರ, ಈ ಉಪನಿಷತ್ತಿನ ಕೊನೆಯ ಮಂತ್ರ ಇದು. ಇಲ್ಲಿಗೆ ಉಪನಿಷತ್ ಮುಗ್ದೋಗುತ್ತೆ. ಈ ಮಂತ್ರದ ನಂತರ ಉಪನಿಷತ್ತಿಲ್ಲ. ಕಾರಿಕೆ ತಗೊಂಡ್ರೆ, ಗೌಡಪಾದರ ಕಾರಿಕೆ ತಗೊಂಡ್ರೆ ಮೊದಲನೆಯ ಆಗಮ ಪ್ರಕರಣದಲ್ಲಿ ಇನ್ನೂ ಎಷ್ಟೋ ಶ್ಲೋಕಗಳಿದೆ. ಆಗಮ ಪ್ರಕರಣದ ಕೊನೆಯಲ್ಲಿ ಬರುವಂತಹ 12ನೇ ಮಂತ್ರ ಇದು. ಇದಾದ್ಮೇಲೂ ಇನ್ನೂ ಒಂದು ಶ್ಲೋಕಗಳು ಬರುತ್ತೆ. ಅಲ್ಲಿಗೆ ಆಗಮ ಪ್ರಕರಣ ಮುಗಿಯುತ್ತೆ. ಉಪನಿಷತ್ ವಾಕ್ಯಗಳೆಲ್ಲ ಅಲ್ಲೇ ಮುಗಿದು ಹೋಗುತ್ತೆ. ನಂತರದಲ್ಲಿ ಇನ್ನು 3 ಚಾಪ್ಟರ್ ಇದೆ, ಇನ್ನು 3 ಪ್ರಕರಣಗಳಿವೆ. ಇದಾದ್ಮೇಲೆ ವೈಥತ್ಯ ಪ್ರಕರಣ ಅಂತಿದೆ, ಈ ಜಗತ್ತು ಮಿಥ್ಯೆ ಅನ್ನೋದು ಹೇಗೆ ಅನ್ನೋದು. ಅದ ನಂತರ ಅದ್ವೈತ ಪ್ರಕರಣ ಇದೆ, ಅದ್ವೈತವನ್ನು ಸ್ಥಾಪಿಸುವಂಥದ್ದು. ಅದ ನಂತರ ಅಲಾತ ಶಾಂತಿ ಪ್ರಕರಣ ಅಂತ ಒಂದು ಬರುತ್ತೆ, 4ನೇದು. ಅದು ಇದು ಕಾರಿಕೆಗೆ ಸಂಬಂಧಪಟ್ರೆ. ಉಪನಿಷತ್ತಿಗೆ ಸಂಬಂಧಪಟ್ರೆ ಇದೇ ಕೊನೆ ಮಂತ್ರ. ಏನಂತ ಹೇಳುತ್ತೆ? ಅಮಾತ್ರಶ್ಚತುರತಃ. ಇದೇನಂತ ಹೇಳುತ್ತೆ? ಇದು ಆ ಮಾತ್ರ ಅಲ್ಲ, ಅದು ನಾವು ಸರಿಯಾಗಿ ಗಮನಿಸ್ಬೇಕು. ಅ ಮಾತ್ರ ಅಂತಂದ್ರೆ ಮೊದಲನೇದಾಗೋದ್ರು. ಇದು ಅಮಾತ್ರ ಅಂದ್ರೆ ಮಾತ್ರಗಳು ಇಲ್ಲೇ ಇರುವಂಥದ್ದು ಅಂತ. ಅಮಾತ್ರ ಹಾಗೂ ಅಮಾತ್ರಕ್ಕೂ ಇರುವಂತಹ ವ್ಯತ್ಯಾಸ ಬಹಳ ಇಂಪಾರ್ಟೆಂಟ್. ಅಮಾತ್ರ ಅಂದ್ರೆ ಎಲ್ಲಾ ಮಾತ್ರಗಳನ್ನು ಮೀರಿರುವಂಥದ್ದು, ಅದಕ್ಕೆ ಇಂಥ ಒಂದು ಮಾತ್ರ ಅಂತ ಇಲ್ಲದೆ ಇರುವಂಥದ್ದು ಅಂತಾನೆ ಅಮಾತ್ರ. ಅಮಾತ್ರಶ್ಚತುರ್ಥ, ಅಮಾತ್ರ ಅನ್ನೋದು ಮಾತ್ರ ಇಲ್ಲದೆ ಇರುವಂಥದ್ದು, ಅದು 4ನೇಯದು. ಅದರ ಗುಣ ಅವ್ಯವಹಾರ್ಯ, ವಿ ಕೆನಾಟ್ ಟ್ರಾನ್ಸಾಕ್ಟ್. ಅದ್ರ ಒಟ್ಟಿಗೆ ನಾವು ಅದನ್ನ ಬಳಸ್ಕೊಳ್ಳೋದಕ್ಕಾಗ್ಲಿ, ಅದನ್ನೇನೋ ತಿದ್ದುತ್ತೀನಿ ಅನ್ನೋಕ್ಕಾಗಲ್ಲ. ಪ್ರಪಂಚೋಪಶಮಃ, ಇದು ಅದನ್ನ ಈ ನಾಂತಃ ಪ್ರಜ್ಞಾನ ಬಹಿಷ್ಪ್ರಜ್ಞಮಲ್ಲೇ ಬಂದಿತ್ತು. ಬೇರೆ ಏನೋ ಹೇಳಕ್ ಬರಲ್ಲ, ಇದನ್ನ ಡಿಸ್ಕ್ರೈಬ್ ಮಾಡ್ಬೇಕಾದ್ರೆ ಇದನ್ನೇ ಹೇಳಬೇಕು. ಪ್ರಪಂಚೋಪಶಮಃ ಅಂದ್ರೆ ಇದರಲ್ಲಿ ಆ 3 ಬೇರೆ ಪ್ರಪಂಚಗಳಿದ್ವಲ್ಲ, ಅವು ಯಾವು ಇಲ್ಲದೆ ಇರುವಂತಹ ಒಂದು ಸ್ಥಿತಿ. ಜಾಗ್ರತ್ ಸ್ವಪ್ನ ಸುಷುಪ್ತಿ ಇವು 3 ಇಲ್ಲದೆ ಇರುವಂಥದ್ದು, ಪ್ರಪಂಚೋ ಉಪಶಮ ಆಗಿರುವಂಥದ್ದು. ಶಿವೋದ್ವೈತ, ಇದು ಮಂಗಳವಾಗಿರುವಂಥದ್ದು. ಅದ್ವೈತ, ಬೇರೆದು ಅನ್ನೋದು ಇಲ್ವೇ ಇಲ್ಲ, ಇರೋದು ಇದೊಂದೇ ಅನ್ನೋದು. ಏವಂ ಓಂಕಾರ, ಇದೇ ಓಂಕಾರ. ಆತ್ಮೈವ, ಇದೇ ಆತ್ಮ. ಆತ್ಮ ಏವ, ಇದೇ ಆತ್ಮ. ಆಮೇಲೆ ಗುಣ ಹೇಳ್ಬೇಕಲ್ಲ, ಸಂವಿಶತಿ ಅಂತ ಹೇಳಿದ್ರೆ ಇದು ಅಡಗಿಸುತ್ತೆ ಅಂತ, ಮರ್ಜ್ ಮಾಡುತ್ತೆ ಅಂತ. ಏನ್ನ ಅಂತಂದ್ರೆ ಆತ್ಮನಾತ್ಮಾನಂ ಅಂತ. ಇದೆಷ್ಟು ಚೆನ್ನಾಗಿದೆ ನೋಡಿ. ಸಂವಿಶತ್ಯಾತ್ಮನಾತ್ಮಾನಂ, ಆತ್ಮನಲ್ಲಿ ಆತ್ಮನನ್ನ ಮುಳುಗಿಸುತ್ತೆ, ಆತ್ಮನಲ್ಲಿ ಆತ್ಮನನ್ನ ವಿಲೀನಗೊಳಿಸಿಬಿಡುತ್ತೆ ಅಂತ. ಅಂದ್ರೆ ಏನ್ ಅರ್ಥ ಇದಕ್ಕೆ ಅಂತಂದ್ರೆ, ಈ ಆತ್ಮ ಅಂತ ಹೇಳಿದಾಗ ನಮ್ಮ ಒಂದು ಸೆಲ್ಫ್ ಐಡೆಂಟಿಟಿ, ಸ್ಮಾಲ್ ಐ ಅಂತ ಏನ್ ಹೇಳ್ತಾರಲ್ಲ, ಅದು ಅಳಿಸಿ ಹೋಗ್ಬಿಡತ್ತೆ. ಉಳಿಯೋದು ಒಂದೇ. ಏನು ಅಂತಂದ್ರೆ, ಈ ಆತ್ಮ ಪದಕ್ಕೆ ಬೇರೆ ಬೇರೆ ಅರ್ಥ ಬರ್ತಾ ಇರೋದ್ರಿಂದ ಈ ರೀತಿ ಕ್ಲಾರಿಫಿಕೇಶನ್ ಕೊಟ್ಟಿದ್ರೆ, ಉಳಿಯೋದು ಏನು ಒಂದೇ ಒಂದು ಅಂತ ಹೇಳಿದ್ರೆ, ಯಾವ ಆತ್ಮ ಅಂತ ಹೇಳ್ತಾ ಇದ್ದಾರೆ, ಯಾವುದರಲ್ಲಿ ಈ ಚಿಕ್ಕ ಆತ್ಮ ಅನ್ನೋದು ವಿಲೀನ ಆಗುತ್ತೆ ಅಂತಂದ್ರೆ, ಯಾವುದನ್ನ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಉಪನಿಷತ್ತು ತೈತೀರಿಯದಲ್ಲಿ ಹೇಳಿದೆಯೋ, ಆ ಶುದ್ಧ ಅರಿವು, ಆ ಬ್ರಹ್ಮ, ಆ ಆತ್ಮ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಇವೆಲ್ಲ ಯಾವ ಮಹಾವಾಕ್ಯಗಳಿದಾವೆಯಲ್ಲ, ಅವೆಲ್ಲ ಯಾವುದನ್ನ ಗುರುತು ಮಾಡಿ ತೋರಿಸ್ತಾ ಇದ್ದೀವಿಯೋ, ಯಾವುದು ಬ್ರಹ್ಮವೋ, ಯಾವುದು ಆತ್ಮವೋ, ಆ ಸಚ್ಚಿದಾನಂದದಲ್ಲೇ ಇದು ಸಂವಿಶತಿ, ಅಲ್ಲಿಗೆ ಅದನ್ನ ಹಾಕಿಬಿಡುತ್ತೆ ಅಂತ. ಅಂದ್ರೆ ಆ ಬೇರೆ ಯಾವುದೇ ರೀತಿಯ ಲೋಯರ್ ಕಾನ್ಶಿಯಸ್ನೆಸ್ ಇದ್ರೆ ಅವೆಲ್ಲ ಹೊರಟೋಗುತ್ತೆ. ಉಳಿಯೋದು ಒಂದೇ ಒಂದು. ಏನು ಅಂತಂತಂದ್ರೆ ಆತ್ಮಭಾವ. ಆ ಒಳಗೆ, ಎಲ್ಲರ ಒಳಗಿದ್ದು ಎಲ್ಲವನ್ನು ಬೆಳಗುತ್ತಿರುವಂತಹ ಆ ಆತ್ಮ, ಅದೊಂದೇ ಉಳಿಯುತ್ತೆ. ಸ ಏವಂ ವೇದ, ಇದನ್ನ ನಾವು ತಿಳಿದುಕೊಂಡು ಅನುಸಂಧಾನ ಮಾಡಬೇಕು ಅಂತ. ಇದು 12ನೇಯ ಮಂತ್ರ. ಯಾವ ರೀತಿ ಓಂಕಾರೋಪಾಸನೆ ಮಾಡಬೇಕಂತ ಈಗ ಇಲ್ಲಿವರೆಗೂ ಹೇಳಾಯ್ತು. ಇದಕ್ಕೆ ಈ ಟೆಕ್ನಿಕಲಿ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ನನ್ನ ಕೇಳ್ಬಿಡಿ, ಯಾಕೆಂದ್ರೆ ಅದನ್ನ ಮಾಡಿ ಅದನ್ನು ಅನುಭವ ಪಡೆದೀನಿ ಅಂತಲ್ಲ. ಅದಕ್ಕೆ ನಾನೇನು ಡೈರೆಕ್ಷನ್ ಕೊಡಲಾರೆ. ತಿಳಿದವ್ರನ್ನ ಕೇಳಬೇಕು, ಆ ಪುಸ್ತಕಗಳನ್ನ ಓದಿ ಅರ್ಥ ಮಾಡ್ಕೋಬೇಕು. ಸರ್ವಪ್ರಿಯಾನಂದರು ಏನು ಹೇಳಿದ್ದಾರೆ ಅದು ಏನ್ ಸ್ವಲ್ಪ ಗೋಚರಿಸ್ತು ಬುದ್ಧಿಗೆ, ಅದನ್ನ ನಾನು ಇಲ್ಲಿ ಹೇಳಿದ್ದೀನಿ ಅಷ್ಟೇ. ಮಂತ್ರ ಮತ್ತೆ ಮಂತ್ರದ ಅರ್ಥ ಅಂತ ಏನ್ ಕೊಟ್ಟಿದ್ರೆ ಕೆಲವು ಕಡೆ ಓದ್ಕೊಂಡು ಹೇಳಿರುವಂಥದ್ದು. ಈ ಓಂಕಾರೋಪಾಸನೆಯನ್ನ ನಾವು ಓಂ ಅಂತ ಮಾಡ್ತಾ ಹೋದಾಗ, ನಿಜದಲ್ಲಿ ಸನ್ಯಾಸಿಗಳು ದಿನಾ ಮಾಡ್ತಾರೆ, ಅದೆಷ್ಟೋ ಲಕ್ಷ ಮಾಡ್ತಾರೆ.
ಪ್ರತಿದಿನ. ಇದರಲ್ಲಿ ಏನು ಅಂತಂದ್ರೆ ಎಲ್ಲಾ ಪ್ರಪಂಚವು ಬಂದು ತೋರಿ ಹೋಗ್ತಾ ಇರುವಂಥದ್ದು ನಾನು ಅದಲ್ಲ, ಅದನ್ನೆಲ್ಲ ಮೀರಿರೋದು ನಾನು ಅನ್ನೋದು ಆ ಒಂದು ಅರಿವು ಫರ್ಮ್ ಆಗಬೇಕು. ಇಟ್ ಶುಡ್ ಗ್ರಿಪ್ ಅಸ್ ತುಂಬಾ ಟೋಟಲಿ. ಅದೇನು ಒಂದು ಚೂರು ಆ ಕಡೆ ಈ ಕಡೆ ಕದಲಬಾರದು, ತುಂಬಾ ಸ್ಥಿರವಾಗಬೇಕು, ನಿಖರವಾಗಬೇಕು. ಅದಕ್ಕೆ ಮಾಡುವಂತಹ ಅನುಸಂಧಾನ. ಮತ್ತೆ ಇದರಲ್ಲಿ ಏನಪ್ಪ ಮಜಾ ಅಂತಂತಂದ್ರೆ ಅಡ್ಡ ಬರೋದು ಸಾಮಾನ್ಯವಾಗಿ ಮನಸ್ಸು, ಬುದ್ಧಿ, ಅಹಂಕಾರ ಎಲ್ಲ. ಅವೆಲ್ಲ ಹೇಗೆ ಸರಿ ಹೋಗ್ತವೆ ಅಂತಂದ್ರೆ ಮತ್ತೆ 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 ಅವನ್ನ ಹೇಳಿ 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 ತಿದ್ದಿ 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 ಒಂದು ಒಂದು ಆರ್ಡರಿಗೆ ತಗೊಂಡ್ಬರುವಂಥದ್ದು, ಒಂದು ಕಂಟ್ರೋಲಿಗೆ ತಗೊಂಡ್ಬರುವಂಥದ್ದು. ಇದೇ ಉಪಾಯ. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಅಭ್ಯಾಸ ಮಾಡ್ತಾನೆ ಇರಬೇಕು. ಅಭ್ಯಾಸ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯ ಓಂಕಾರೋಪಾಸನೆಯನ್ನ ಅಭ್ಯಾಸ ಮಾಡಬೇಕು. ಆ ಓಂಕಾರೋಪಾಸನೆ ಮಾಡ್ತಿರ್ಬೇಕಾದ್ರೆ ಈ ಪ್ರಪಂಚದ ಗೊಡವೆ ನನಗೆ ಬೇಡ, ಈ ಮೂರು ಪ್ರಪಂಚದ್ದು ಜಾಗ್ರತ್, ಸ್ವಪ್ನ, ಸುಷುಪ್ತಿ, ಇವು ಮೂರು ಅವನ್ನೆಲ್ಲ ಅದ್ಯಾವುದು ನಾನಲ್ಲ, ಅದನ್ನ ಮೀರಿರೋದೇ ನಾನು ಅಂತ ಓಂ ಅಂತ ಹೇಳ್ತಿರ್ಬೇಕಾರೆ ಅದನ್ನೇ ಮೆಲುಕಾಕಿ ಕಡೆಯಲ್ಲಿ ಎಲ್ಲವನ್ನ ಕಳಚಿ ಯಾವ ವಿಕಲ್ಪವೂ ಮನಸ್ಸು ಹೊಂದದೇ ಇರೋ ತರ ಇರೋದೇ ಅಭ್ಯಾಸ. ಅದನ್ನು ಮಾಡ್ತಾ ಮಾಡ್ತಾ ಒಂದು ಫ್ಲಾಶ್ ಅಂತ ಏನಾಗುತ್ತೆ, ಅಯ್ಯೋ ಒಂಚೂರು ಏನೋ ಅರ್ಥ ಆಯ್ತಪ್ಪ, ಅದೇನೋ ಒಂಚೂರು ಅನ್ನಿಸ್ತು ಅಂತ ಆ 7ನೇ ಮಂತ್ರ ಹೇಳ್ಬೇಕಾರೆ ಎಲ್ರಿಗೂ ಬದಲಿಸಲಿ ಕೇಳಿದಾಗ ಅನ್ಸುತ್ತೆ, ಆಹಾ ಎಷ್ಟು ಚೆನ್ನಾಗಿದೆಯಲ್ಲ ಅಂತ. ಅದೇನೋ ಅನುಭವ ಅನ್ನೋದಾಗತ್ತಲ್ಲ, ಅದನ್ನ ಹಿಡಿದು ಅದನ್ನ ಸ್ಥಿರ ಮಾಡಿಕೊಳ್ಳೋದು, ಅದನ್ನ ಗಟ್ಟಿ ಮಾಡಿಕೊಳ್ಳೋದು, ಅದೇ ಇರುವಂತಹ ಟೆಕ್ನಿಕ್. ಅದನ್ನೇ ಇಲ್ಲಿ ಈ ಉಪನಿಷತ್ತಿನಲ್ಲಿ ಹೇಳಿದರೆ. ಮೊದಲು ಸ್ವರೂಪವನ್ನ ಹೇಳಿ, ಉದ್ದೇಶವನ್ನ ಹೇಳಿ, ಏನಿದೆ ಮತ್ತೆ ನಮಗೆ ಅರ್ಥ ಆಗೋ ಭಾಷೆ ಅಂತಂದ್ರೆ ಇವು ಮೂರೇನೆ, ಜಾಗ್ರತ್, ಸ್ವಪ್ನ, ಸುಷುಪ್ತಿ. ಇದನ್ನ ಬಿಟ್ಟು ಇನ್ನೊಂದು ನಮ್ಗೆ ಗೊತ್ತಿಲ್ಲ, ನಮ್ಗೆ ಆ ಲ್ಯಾಂಗ್ವೇಜೇ ಬರಲ್ಲ. ಹಾಗಾಗಿ ಇವು ಮೂರನ್ನೇ ಉಪಯೋಗಿಸ್ಕೊಂಡು ಇವು ಮೂರು ಅವಸ್ಥೆಗಳನ್ನೇ ಹೇಳಿ ನಂತರ ಒಂಥರ ಇಂಟೆಲೆಕ್ಚುಯಲಿ ಬೌದ್ಧಿಕವಾಗಿ ಅರ್ಥ ಆಗ್ಬಿಡ್ತಪ್ಪ ನನ್ಗೆ ಅಂತಂದ್ರೆ ಆತ್ಮಾನುಭವ ಆಗ್ಲಿಲ್ಲ, ಆ ಒಂದು ಉತ್ತಮಾಧಿಕಾರಿ ಅಲ್ಲ ನಾವು. ಹಾಗಾದ್ರೆ ಏನ್ ಮಾಡಬೇಕು? ಮಧ್ಯಮಾಧಿಕಾರಿ ಅಥವಾ ಇನ್ಯಾವುದೋ ಅಧಿಕಾರಿ ಅನ್ಕೊಳ್ಳೋಣ. ಏನ್ ಮಾಡಬೇಕು ಅಂದ್ರೆ ಓಂಕಾರೋಪಾಸನೆ ಮಾಡು ಅಂತ ಈ ಉಪನಿಷತ್ ಹೇಳಿ ಪ್ರತಿನಿತ್ಯ ಮಾಡ್ತಾ 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 ಆ ಅನುಸಂಧಾನ ಮಾಡ್ತಾ ಮಾಡ್ತಾ ಅದು ಸ್ಥಿರವಾಗತ್ತೆ, ಅದು ಅನುಭವವಾಗತ್ತೆ ಅನ್ನೋ ಒಂದು ವಿಚಾರವನ್ನ ಈ ಉಪನಿಷತ್ತು ತಿಳಿಸ್ತಾ ಇದೆ. ಇದನ್ನು ಮುಗಿಸೋ ಮುಂಚೆ ಆ 7ನೇ ಮಂತ್ರ ಒಂದ್ಸಲಿ ಓದ್ಬಿಡ್ತೀನಿ. ಅದು ಆ ತುರಿಯದ ಲಕ್ಷಣವನ್ನ ಹೇಳುತ್ತೆ. ಅದನ್ನ ಹೇಳ್ಬಿಟ್ಟು ಆಮೇಲೆ ಇದನ್ನ ಮಾಡೋಣ. 7ನೇ ಮಂತ್ರ: ನಾಂತಃ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೋ ಭಯತಃ ಪ್ರಜ್ಞಂ ನ ಪ್ರಜ್ಞಾನಘನಂ ನ ಪ್ರಜ್ಞಂ ನಾಪ್ರಜ್ಞಂ ಅದೃಷ್ಟಂ ಅವ್ಯವಹಾರ್ಯಂ ಅಗ್ರಾಹ್ಯಂ ಅಲಕ್ಷಣಂ ಅಚಿಂತ್ಯಂ ಅವ್ಯಪದೇಶ್ಯಂ ಏಕಾತ್ಮ ಪ್ರತ್ಯಯಸಾರಂ. ಇದು ಬಹಳ ಚೆನ್ನಾಗಿದೆ. ಏಕಾತ್ಮ ಪ್ರತ್ಯಯಸಾರ ಹೋದ್ಸರಿ ನೋಡಿದ್ವಿ. ಎಲ್ಲರಲ್ಲೂ ನಾನು ಅನ್ನುವ ಪ್ರತ್ಯಯದ ಜಾಡನ್ನ ಹಿಡಿದು ಹೋಗಬೇಕು ಅನ್ನೋದು. ಏಕಾತ್ಮ ಪ್ರತ್ಯಯಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯ. ಇದು ನಮ್ಮ ನಿಜ ಸ್ವರೂಪ ಇದು ಅಂತ ಹೇಳಿದ್ದಾರೆ. ಇಲ್ಲಿಗೆ ಈ ಉಪನಿಷತ್ತು ಸಂಪನ್ನ ಆಗುತ್ತೆ. ಶಾಂತಿ ಮಂತ್ರವನ್ನು ಹೇಳ್ಬಿಡ್ತೀನಿ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ. ಬೇರೆ ಬೇರೆ ರೀತಿಯ ಸಾಧನಾ ಮಾರ್ಗಗಳೆಲ್ಲ ಇದಾವೆ. ಎಲ್ಲವೂ ಮನುಷ್ಯನನ್ನ ಉದ್ಧಾರದ ಕಡೆ ಕರ್ಕೊಂಡು ಹೋಗುತ್ತೆ. ಪರಮ ಶ್ರೇಯಸ್ಸೇನೋ ಅದಕ್ಕೆ ಕರ್ಕೊಂಡು ಹೋಗುತ್ತೆ. ಶಂಕರಾಚಾರ್ಯರು ಇದಕ್ಕೆ ಭಾಷ್ಯವನ್ನ ಬರೀತಾ ಹೇಳ್ತಾರೆ, ಇದು ನೇರವಾಗಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ. ಈ ಸರ್ಕ್ಯೂಟಸ್ ರೂಟ್ ಇಲ್ಲ. ಇದು ನಮಗೆ ಆಗ್ತಾ ಇರೋ ಪ್ರತಿನಿತ್ಯದ ಅನುಭವ, ಜಾಗ್ರತ್, ಸ್ವಪ್ನ, ಸುಷುಪ್ತಿ, ಇದು ಯಾವ ಆಧಾರದ ಮೇಲಿದೆ ಅನ್ನೋ ಜಾಡನ್ನ ಹಿಡಿತಾ ಹೋಗ್ಬೇಕು. ಅದು ಸದಾ ಇದ್ದೇ ಇದೆ, ಇರೋದು ಅದೊಂದೇನೆ, ಬೇರೆವೆಲ್ಲ ಬಂದು ತೋರಿ ಹೋಗ್ತಾ ಇರುವಂಥದ್ದು. ಅದನ್ನ ನಾವು ಗ್ರಹಿಸ್ಬೇಕು. ಗ್ರಹಿಸೋದು ಅಂದ್ರೆ ಈ ಬುದ್ಧಿಯಿಂದ ಅಂತಲ್ಲ, ಅನುಭವ ಗಮ್ಯ ಅದು.
ಅದನ್ನ ನಾವು ಪಡಿಬೇಕು. ಅದಕ್ಕೆ ಯಾವುದೇ ರೀತಿಯ ಯುಕ್ತಿ ಆಗ್ಲಿ ಉಪಯೋಗಿಸ್ಕೊಳ್ಳೋಣ. ಅಪ್ಪ ಹೇಳ್ಬಿಟ್ಟಿದ್ದಾನೆ 7 ಜನ್ಮದೊಳಗಾಗಿ ಎಲ್ಲಾ ಭಕ್ತರನ್ನು ಉದ್ಧಾರ ಮಾಡ್ತಾನೆ ಅಂತ. ಅವನು ಹೇಳಿರುವಂತಹ ಮಾರ್ಗದಲ್ಲಿ ಸದಾ ಹೋಗ್ತಾ ಇದ್ರೆ ತನ್ನಿಂತಾನೇ ದಾರಿ ತೋರ್ಕೋತಾ ಹೋಗುತ್ತೆ ಅನ್ನೋ ಒಂದು ಉನ್ನತವಾದ ಅಭಿಲಾಷೆ ಮತ್ತು ನಂಬಿಕೆ ಇದೆ. ಇಲ್ಲಿಗೆ ಇದು ಸಂಪನ್ನವಾಗುತ್ತೆ. ಅವಕಾಶ ಕಲ್ಪಿಸಿಕೊಟ್ಟಂತಹ ಈ ಸತ್ಸಂಗ ವೇದಿಕೆಗೆ ನನ್ನ ನಮಸ್ಕಾರಗಳು. ತುಂಬಾ ಧನ್ಯವಾದಗಳು ಕೃಷ್ಣ ಅವರಿಗೆ. ಈಗ 5 ವಾರಗಳಿಂದ ಮಾಂಡುಕ್ಯ ಉಪನಿಷತ್ತನ್ನ ಸತತವಾಗಿ, ಅಂದ್ರೆ ಮಧ್ಯದಲ್ಲಿ ಬೇರೆ ಬೇರೆದು ಒಂದು ಬಂತು, ಆದ್ರೆ 5 ವಾರಗಳು ಕಳೀತು ಮಾಂಡುಕ್ಯ ಉಪನಿಷತ್ತಿನ 12 ಒಂದು ಶ್ಲೋಕಗಳನ್ನ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಕೃಷ್ಣ ಅವರು. ಜೊತೆಗೆ ಇನ್ನೊಂದು ಹೇಳಿದ್ರು, 7ನೇ ಒಂದು ಶ್ಲೋಕವನ್ನು ಕೇಳ್ಬೇಕಾದ್ರೆ ಏನೋ ಒಂದು ಒಳಗಡೆಯಿಂದ ಬುದ್ಧಿಗೆ ತಿಳಿತು ಅಂತಲ್ಲ, ಒಳಗಡೆಯಿಂದ ಏನೋ ಒಂದು ಅನ್ಸತ್ತೆ, ಅದನ್ನ ಹಿಡಿಬೇಕು ಅಂತ. ಈ ಅನುಭವ ಅಮೃತವನ್ನ ಕೇಳಿದಾಗ ಮತ್ತೆ ಈ ಮಾಂಡುಕ್ಯವನ್ನ ಕೇಳಿದಾಗ ಅದೇನೋ ಒಂದು ಒಳಗಡೆಯಿಂದ ಅನ್ನಿಸ್ತು. ಅದಕ್ಕೆ ವಿವರಣೆ ಕೊಡೋಕ್ಕೂ ಬರಲ್ಲ, ಅದೇನೋ ಒಂದು ಒಳಗಡೆಯಿಂದ ಬಂತು. ಅದನ್ನ ಬಂದಿದ್ದೇನೋ ನಿಜ, ಆದ್ರೆ ಹಿಡಿಯೋದು ಅನ್ನೋದು ತುಂಬಾ ಕಷ್ಟ. ಅದು ಹಿಡಿಯೋದಕ್ಕೆ ಆಮೇಲಿಂದ ಕೇಳಿದಾಗ ಅದು ಬಂದು ಅದೊಂದು ಅದರಲ್ಲಿ ಒಂದು ಕ್ಷಣ ಹಿಂಗ್ ಬಂತು, ಆಮೇಲಿಂದ ಅದನ್ನ ಅದು ಬಂದಿದ್ದಂತೂ ಜ್ಞಾಪಕ ಇದೆ, ಆದ್ರೆ ಹಿಡಿಯೋದು ಅಂತ ಅದು ಬಹಳನೇ ಕಷ್ಟದ ವಿಚಾರ. ಹಾಗೆ ಅದು ನನ್ನ ಒಂದು ಇದೆ ಅನುಭವ ಅಂತ ಹೇಳ್ಬೋದು ಒಂದು ಆಗಿರೋದು. ಆದ್ರೆ ಅದು ಬಂದಿತ್ತಲ್ಲ, ಅದ್ರ ಸಂತೋಷ ಅಂತೂ ಬಹಳನೇ ಸಂತೋಷ. ಫುಲ್ಲು ಒಂದು ಮೌನ, ಒಂದು ಸೈಲೆನ್ಸಿಗೆ ತಗೊಂಡೋಗ್ಬಿಡ್ತದೆ ಒಳಗಡೆ. ಅದು ಬಹಳ ಒಂದು ಉತ್ತಮ ಅನುಭವ. ಅದು ಸತ್ಸಂಗದಲ್ಲಿ ಆಗಿದ್ದು ಬಹಳ ಖುಷಿ. ಅದನ್ನ ಅದೇ ಅದು ವಿವರಣೆ ಕೊಡಕ್ಕೆ ಬರಲ್ಲ, ಅದು ಇರೋದೇ ಹಂಗೆ ಬಹಳ ಚೆನ್ನಾಗಿತ್ತು. ಈ ಒಂದು ಅನುಭವ ಸತ್ಸಂಗದಲ್ಲಿ ಬಂತು ಅನ್ನೋದೇ ನನ್ಗೆ ಬಹಳ ಒಂದು ಖುಷಿಯ ವಿಚಾರ. ಅದನ್ನ ಈ ಎಲ್ಲಾ ಮೂಲಕ ಒಂದು ತಂದು ಕೊಟ್ಟಂತ ಎಲ್ಲರಿಗೂ ನಾನು ವಂದನೆಗಳನ್ನ ಹೇಳ್ತೇನೆ. ಹಾಗೇನೆ ಇವತ್ತಿನ ಒಂದು ಸತ್ಸಂಗದಲ್ಲಿ ಓಂಕಾರದ ಒಂದು ಉಪಾಸನೆ ಬಗ್ಗೆ ತುಂಬಾ ಒಂದು ಚೆನ್ನಾಗಿತ್ತು. ಒಂದು ಅಪ್ಪ ಬಯಲಾಗ್ಬೇಕು ಅಂತ ಒಂದು ಹೇಳಿರೋದು, ಬಯಲಾಗ ಆಚೆ ಹೋಗ್ಬೇಕು ಅಂತ ಹೇಳಿರೋದಕ್ಕೆ ನಂಗೆ ಬಹಳ ಕನೆಕ್ಟ್ ಆಯ್ತು ಇವತ್ತಿನ ಒಂದು ವಿಚಾರ. ಯಾರಾದ್ರೂ ಏನಾದ್ರೂ ಏನಾದ್ರು ಹೇಳೋದಕ್ಕೆ ಇಚ್ಛೆ ಪಟ್ರೆ ಖಂಡಿತ ಹೇಳಿ, ನಿಮ್ಗೆ ಅವಕಾಶ ಇದೆ. ಯಾರಾದ್ರೂ ಮಾತಾಡೋದಕ್ಕೆ ಇಷ್ಟಪಟ್ರೆ ಮಾತಾಡ್ಬೋದು. ವಿದ್ಯಾ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಇಲ್ಲ, ಬೈ ಮಿಸ್ಟೇಕ್ ಆಗಿತ್ತು ಅನ್ಸುತ್ತೆ. ಹಾ, ನಮಸ್ಕಾರ ಕೃಷ್ಣ ಅವ್ರೆ. ನಮಸ್ಕಾರ. ನಮಸ್ಕಾರ. ತುಂಬಾ ಚೆನ್ನಾಗಿತ್ತಪ್ಪ, ಎಲ್ಲ ಚೆನ್ನಾಗಿತ್ತು. 4-5 ಕಂತು ಅನ್ಸುತ್ತೆ. ಎಲ್ಲಾ ಕಂತುಗಳಲ್ಲೂ ಸಹ ವಿವರಣೆ ಬಹಳ ಚೆನ್ನಾಗಿತ್ತು. ಚೆನ್ನಾಗಿ ಹೇಳಿದ್ರಿ ನೀವು ಕೂಡ. ಮತ್ತೊಂದು ಉಪನಿಷತ್ತಿನೊಂದಿಗೆ ಮತ್ತೊಂದು ಕಂತು ಶುರು ಮಾಡಬಹುದು, ನಾವೆಲ್ಲ ಕೇಳ್ತೀವಿ. ತುಂಬಾನೇ ಚೆನ್ನಾಗಿತ್ತು. ಒಂಥರ ಸುನೀತಾ ಹೇಳ್ದಂಗೆ ಆ ಆತ್ಮದ ಅನುಭವ ಆಗದೆ ಇದ್ರು ಕೇಳೋದ್ರ ಮುಖಾಂತರ ಎಲ್ಲೋ ತಟ್ ವಾಪಸ್ ಬಂದ್ವೇನೋ ಅನ್ನೋ ಫೀಲ್ ಆಯ್ತು. ಅದನ್ನ ಕೊಟ್ರಿ ಕೂಡ ನೀವು. ತುಂಬಾನೇ ಚೆನ್ನಾಗಿತ್ತು, ತುಂಬಾ ಸಂತೋಷ ಆಯ್ತು. ಧನ್ಯವಾದಗಳು. ನಮಸ್ಕಾರ. ಇನ್ಯಾರಾದ್ರೂ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ? ಹಾ ಹೇಳಿ. ನಾಗರಾಜ್ ಅವರು ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ. ಮ್ಯೂಟ್ ಆಗಿದೆ ನಾಗರಾಜ್ ಅವರೇ ನಿಮ್ದು. ಈ ಓಪನ್ ಆಯ್ತು. ಆಯ್ತು, ಹೇಳಿ. ಬಹಳ ಧನ್ಯವಾದಗಳು. ಬಹಳ ಚೆನ್ನಾಗಿತ್ತು, ನಿರೂಪಣೆ ಬಹಳ ಚೆನ್ನಾಗಿತ್ತು. ಅದರಲ್ಲಿ ಒಂದು ನನಗೆ ತಿಳಿದದ್ದೇನು ಅಂದ್ರೆ, ಅಕಾರ ಉಕಾರ ಮಕಾರಗಳ ಮೂಲಕ ಓಂಕಾರವನ್ನ ನಾವು ಅನುಸಂಧಾನ ಮಾಡ್ತಾ ಆ ಸಂದರ್ಭದಲ್ಲಿ ನಾವು ಸಾಕ್ಷಿ ಸ್ವರೂಪವಾಗಿದ್ದೇವೆ ಅಂತಕ್ಕಂಥದ್ದನ್ನು ಅನುಸಂಧಾನ ಮಾಡಬೇಕು. ನನ್ನ ಅನುಭವ ಸಾಕ್ಷಿ ಸ್ವರೂಪದಲ್ಲಿ ನಾವಿದ್ದೀವಿ ಅನ್ನೋದನ್ನು ಅನುಸಂಧಾನ ಮಾಡಿದರೆ ಈಗಲೇ ಹೀಗೆ ಬ್ರಹ್ಮಾನುಭವ ಆಗ್ತದೆ ಅಂತ ಬಲ್ಲವರು ಹೇಳ್ತಾರೆ. ಆದ್ರೆ ಒಂದು ಸಂಗತಿ, ಮೋಜಿನ ಸಂಗತಿ ಏನು ಅಂದ್ರೆ, ನನಗದು ಅರಿಯಿತು ಅಂದ್ರೆ ಅರಿಯಲ್ಲ, ಅರ್ತಿಲ್ಲ ಅಂತ ಅರ್ಥ. ಖಂಡಿತ. ಅದು ಕಂಡೆ ಅದು ನನಗೆ ಅರಿಯಿತು ಅಂದ್ರೆ ಅದು ಅಲ್ಲ ಅಂತಾನೆ ಅರ್ಥ. ಅದ್ರ ಡೆಫಿನೇಷನ್ ಅದು ಉಪನಿಷತ್ನಲ್ಲಿ ಕೂಡ ಹೇಳುತ್ತೆ ಸರ್. ನಾನು ಅರಿತೇನೆ ಎಂದವನಿಗೆ ಅದು ಅರಿಯಲಿಲ್ಲ, ನಾನು ಅರಿಯಲಿಲ್ಲ ಎಂದವನಿಗೆ ಅದು ಅರಿಯಲಿಲ್ಲ,
ಅದು ಅರಿಯಲಾಗದ ವಸ್ತುವೆಂದು ಅರಿತವನು ಅದನ್ನು ಅರಿತಿರುತ್ತಾನೆ ಅಂತ. ಅದರ ಅರ್ಥ ಏನು ಅಂದ್ರೆ ಅನುಭವ ಅಂತ. ನನಗೆ ಅದು ಬ್ರಹ್ಮಜ್ಞಾನ ಆಯಿತು ಅಂತಂದು ನನಗೇನಾದರೂ ಅರಿವಿನಲ್ಲಿ ಗೋಚರವಾದರೆ ಅದು ಅನುಭವ ಅಲ್ಲದೆ ಮತ್ತೇನೂ ಅಲ್ಲ. ಅದರಲ್ಲಿ ಸ್ಥಿರವಾಗೋದಕ್ಕೆ ಪ್ರಯತ್ನ ಮಾಡಬೇಕು. ಖಂಡಿತ ಸರ್, ಖಂಡಿತ. ಈ Thank you, sir. ಉಪನಿಷತ್ ಮಂತ್ರದಲ್ಲೇ ಬಂತಲ್ಲ, ಅದೃಷ್ಟಂ ಅವ್ಯವಹಾರ, ಅದು ಕ್ಲಿಯರ್ ಆಗಿ ಹೇಳೇ ಬಿಡ್ತು. ಅದು ಹೌದು. ಆ ಒಂದು ಗ್ರಹಿಕೆಗೆ ಸಿಗೋ ಅಂತದ್ದಲ್ಲ. ಏನೋ ಸಿಕ್ತು, ಗ್ರಹಿಕೆಗೆ ಸಿಕ್ತು ಅಂದ್ರೆ ಅದಲ್ಲ ಅಂತಾನೆ ಅದ್ರ ಡೆಫಿನಿಷನ್. ಗ್ರಹಿಕೆಗೆ ಸಿಕ್ಕಿತು ಅಂದದ್ದು ಅದು ಅನುಭವವೇ. ಅದನ್ನು ಸ್ಥಿರ ಮಾಡಿಕೊಳ್ಬೇಕು. ಯಾಕೆಂದ್ರೆ ಹುಡುಗಾಟಕ್ಕೆ ನಾವು ಆಡ್ತಾ ಬ್ರಹ್ಮ ಅಂದ್ರು ನಾವು ಬ್ರಹ್ಮವೇ, ಅಂದಿದ್ರು ಬ್ರಹ್ಮವೇ. ಅರಿತು ಪರವಸ್ತುವಾಗಿರಲು ಮರೆತು ಏನಾಗಿದ್ದ ಅಂತ ಕೇಳ್ತಾರೆ ಮಹಾಲಿಂಗರಾಂಗ್ರು. ಹಾಗಾಗಿ ಅರಿತಾಗ್ಲೂ ಅದೇ, ಮರೆದಾಗ್ಲೂ ಅದೇ ಇರ್ತಕ್ಕಂಥದ್ದು ಅದೊಂದೇ. ಅದೊಂದೇ ಅನ್ನೋದು ಅರಿವಾದ್ರೆ ಅದು ಅನುಭವವೇ ಆಗಿರ್ತದೆ. ಅದು ಸ್ಥಿರವಾಗಬೇಕು. ಅದು ಯಾಕೆ ಸ್ಥಿರವಾಗಲ್ಲ ಅಂದ್ರೆ ನಮ್ಮಲ್ಲಿ ಸಾಧನೆ ಕೊರತೆ ಇರೋದ್ರಿಂದ ಸ್ಥಿರವಾಗಲ್ಲ. ಸಾಧನೆ ಬಲ್ತರೆ ಅದು ಸ್ಥಿರವಾಗುತ್ತೆ. ಖಂಡಿತ, ಖಂಡಿತ. ಥ್ಯಾಂಕ್ ಯು ಸರ್. ನಮಸ್ಕಾರ. ಧನ್ಯವಾದಗಳು ನಾಗರಾಜ್ ಅವ್ರಿಗೆ. ನಮಸ್ಕಾರ. ಇನ್ಯಾರಾದ್ರೂ ಏನಾದ್ರು ಮಾತಾಡೋದಕ್ಕೆ ಇದ್ರೆ ದಯವಿಟ್ಟು ಮಾತಾಡಿ. ನಿಮ್ಮ ಅನಿಸಿಕೆ ಏನಾದ್ರು ಹಂಚ್ಕೊಳ್ಳೋದಾದ್ರೆ 5 ವಾರಗಳನ್ನ ಮುಗಿಸಿದ್ದಾರೆ ಕೃಷ್ಣ ಅವರು ಇದರ ವಿವರಣೆಯಲ್ಲಿ. ಇನ್ಯಾರಾದ್ರೂ ನಿಮ್ಮ ಅನಿಸಿಕೆ ಕೇಳಿದವರು, 5 ವಾರಗಳ ಕೇಳಿದವರು ಇದ್ದಾರೆ ಇಲ್ಲಿ? ಇದ್ರ ಬಗ್ಗೆ ನೀವು ಚೆನ್ನಾಗಿ ಹೇಳಿದ್ರಿ. ನಾಗರಾಜ್ ಅವರು ಹೇಳಿದ್ರು ಸ್ಥಿರ ಅದರಲ್ಲಿ ಇರೋದು ಒಂದೇ ಅಂತ. ಆದ್ರೆ ಈ ಉಪಾಧಿಗಳು ನಾವು ಎಷ್ಟಿರುತ್ತೆ ಅಂದ್ರೆ ಅದು ಆ ಸ್ಥಿರತ್ವಕ್ಕೆ ಹೋಗೋ ದಾರಿನೇ ತುಂಬಾ ಕಷ್ಟ ಅಂತ ನನಗನ್ಸುತ್ತೆ. ಅದಕ್ಕೆ ನಾಗರಾಜ್ ಅವ್ರು ಏನ್ ಹೇಳ್ತಾರೋ ಏನಾದ್ರು ಹೇಳ್ತಾರ ಕೇಳ್ಬೇಕಷ್ಟೆ. ಇವತ್ತಿನ ಓಂಕಾರ ಉಪಾಸನೆ ಬಗ್ಗೆ ನಿಮ್ಮ ಇದು ಪ್ರಸ್ತುತಿ ಬಹಳ ಚೆನ್ನಾಗಿತ್ತು. ಧನ್ಯವಾದಗಳಪ್ಪ. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು. ಇನ್ಯಾರಾದ್ರೂ ಮಾತಾಡ್ತೀರಾ? ಸರಿ, ಇನ್ನೊಂದು ವಿಚಾರ ಕೃಷ್ಣ ಅವ್ರಿಗೆ. ಇದು ನಂದೇನು ಕೇಳಬೇಡಿ ಅಂತ ನೀವು ಹೇಳ್ಬಿಟ್ರಿ ಅಲ್ಲ. ಆದರೂ ಒಂದು ಸುಮ್ಮನೆ ಜನರಲ್ ಆಗಿ ಇದು ಒಂದು ಬರುತ್ತೆ, ಈ ಓಂಕಾರ ಅಂತ ಬರತ್ಲು ಅದೇನೋ ಹೆಣ್ಮಕ್ಳಿಗಲ್ಲ ಅನ್ನೋದೊಂದು ವಿಚಾರ ಬರುತ್ತೆ. ಸಾಮಾನ್ಯ ಸನ್ಯಾಸಿಗಳು ಮಾಡ್ತಾರೆ, ಗೃಹಸ್ಥರಿಗಲ್ಲ ಅನ್ನೋದೊಂದು ಬರುತ್ತೆ. ಜೊತೆಗೆ ಇನ್ನೊಂದು ಹೆಣ್ಮಕ್ಳಿಗೆ ಬೇಡ ಅನ್ನೋದೊಂದು. ಇದು ಏನೋ ಒಂದು ಉದ್ದೇಶ ಇಟ್ಕೊಂಡು ಹೇಳಿರ್ತಾರೆ ಅಂತ ಅಂತೂ ಖಂಡಿತ ಹೌದು. ಏನೋ ಒಂದು ಒಳ್ಳೇದಕ್ಕೆ ಹೇಳಿರ್ತಾರೆ ಅನ್ನೋದು ಹೌದು. ಆದರೆ ಕೆಲವರು ಹೇಳ್ತಾರೆ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಅನ್ನೋ ಭೇದ ಖಂಡಿತ ಇಲ್ಲ ಅಂತಲೂ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಏನಾದರೂ ನಿಮಗೆ ಅನಿಸಿಕೆ? ಇದು ತಿಳಿದವರಿಂದನೇ ಕೇಳಬೇಕು. ಬಹುಶಃ ಕೆಲವು ಸಮಯಗಳಲ್ಲಿ ಈ ಸಾಮಾಜಿಕ ಪರಿಸ್ಥಿತಿ ಏನಿರುತ್ತೆ ಅದನ್ನು ನೋಡಿಕೊಂಡು ಕೆಲವು ನಿಯಮಗಳು ಬಂದಿರುತ್ತೆ ಅಂತ ಅನ್ಸುತ್ತೆ. ಮೂಲದಲ್ಲಿ ಉಪನಿಷತ್ತಲ್ಲಿ ಲಿಂಗಕ್ಕೆ ಆಧಾರವೇ ಇಲ್ಲ, ಅದು ಮಾತಾಡಿಲ್ಲ ಅದರ ಬಗ್ಗೆ ಉಪನಿಷತ್ತು. ನಥಿಂಗ್. ಅದು ಪ್ಯೂರ್ ಸಬ್ಜೆಕ್ಟ್ ಅಷ್ಟೇ. ಅದ್ರಲ್ಲಿ ಅದಕ್ಕೆ ಹೆಣ್ಣು ಗಂಡು ವೃದ್ಧ ಬಾಲಕ ಅಥವಾ ಈ ವರ್ಣಾನು ಇರ್ಬೋದು, ಅದು ಅದು ಪ್ಯೂರ್ ಸೈನ್ಸ್. ಅದು ಡೈರೆಕ್ಟ್ ಆಗಿ ಅದು ಆತ್ಮವಿಚಾರವನ್ನೇ ಹೇಳುತ್ತೆ. ಯಾವ ಒಂದು ಉಪಾಧಿನೂ ಅದಕ್ಕೆ ಅಂಟಿಲ್ಲ, ಯಾವುದು ಸೋಕಿಲ್ಲ ಅದಕ್ಕೆ. ಅದು ಆ ವಿಷಯ. ಆದ್ರೆ ಉಪಾಸನ ಕ್ರಮಗಳು ಅಂತ ಈಗ ಅದನ್ನ ಅರಿಯೋದಿಕ್ಕೆ ಯಾರಿಗೆ ಅಧಿಕಾರ ಇದಾರೋ ಎಲ್ರಿಗೂ ಅಧಿಕಾರ ಇದೆ, ಯಾರು ಬೇಕಾದ್ರೂ ಅರಿಬಹುದು. ಈ ಚಂದ್ರಶೇಖರ ಭಾರತಿಗಳು ಒಂದ್ ಕಡೆ ಹೇಳ್ತಾರೆ, ಯಾವುದೋ ಒಂದು ವ್ಯಾಖ್ಯಾನ ಕೊಡ್ತಾ, ಅದ್ವೈತ ಏನು ಶಂಕರಾಚಾರ್ಯರ ಸ್ವತ್ತೆ ಅಂತ. ಆತರ ಅದು ಯಾರಿಗೆ ಅದನ್ನ ಪಡೆಯೋದಿಕ್ ಸಾಧ್ಯವೋ ಪಡಿತಾರಷ್ಟೆ. ಅದಕ್ಕೆ ಬೇರೆ ಏನು ಫ್ಯಾಕ್ಟರ್ಸೇ ಬೇಕಾಗಿಲ್ಲ. ಆದ್ರೆ ಈ ಉಪಾಸನೆಗಳು ಅಂತೆಲ್ಲ ಬರುತ್ತಲ್ಲ, ಅದು ಈ ಪ್ರಪಂಚದಲ್ಲಿದ್ದೇ ಅಲ್ಲಿಗೆ ಹೋಗ್ಬೇಕಲ್ಲ. ಈ ಪ್ರಪಂಚ ಅಂತ ಬಂದಾಗ ಅಲ್ಲಿ ಕೆಲವು ಕಟ್ಟುಪಾಡುಗಳು ಅಂತ ಬಂದಾಗ ಕೆಲವು ನಿಯಮಗಳು ಹುಟ್ಕೊಂಡಿವೆ ಅಂತ ಅನ್ಸುತ್ತೆ. ಇದಕ್ಕೆ ಸಮರ್ಥರಿಂದನೇ ಉಪಾಯ ಕೇಳಬೇಕು ಅನ್ನೋದು ನನ್ನ ಅಭಿಪ್ರಾಯ. ನನ್ನ ಅನಿಸಿಕೆಯಲ್ಲಿ ಸಾಮಾಜಿಕ ಪರಿಸ್ಥಿತಿಗಳಿತ್ತಲ್ಲ, ಅದರ ಆಧಾರದ ಮೇಲೆ ಏನೇನೋ ಬಂದಿರ್ತವೆ. ಅವೆಲ್ಲ ಎಷ್ಟು ಈಗಲೂ ಅನ್ವಯವಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ತಿಳಿದವ್ರನ್ನ ಕೇಳೋದು, ಉದಾಹರಣೆಗೆ ಜಗದ್ಗುರುಗಳನ್ನು ಅಥವಾ
ಅಥವಾ ಗುರುಗಳಿಂದ ಉಪದೇಶ ಅಂತೆಲ್ಲ ಆಗ್ಬಿಟ್ಟಿದ್ರೆ ಅದೇನು ದೂಸರ ಮಾತೇ ಇಲ್ಲ. ಮಾತೇ ಇಲ್ಲ. ಅದ್ರಲ್ಲಿ ಹೌದು ಮೀರಿರುವಂಥದ್ದು ಏನು ಇಲ್ವೇ ಇಲ್ಲ. ಹೌದು. ಗುರುವಿನ ಉಪದೇಶ ಆಗಿದ್ರೆ ಮೀರಿ ಅದನ್ನ ಅದೇ ಅವರು ನೋಡೇ ಮಾಡಿರ್ತಾರೆ, ಅದರಿಂದ ಅದೇನು ಯೋಚನೆ ಮಾಡೋ ಅಷ್ಟಿಲ್ಲ ಅಂತ. ಅದೇ ಇದು ಒಂದು ಗುರು ಸಾಮಾಜಿಕ ಅಂತ. ಹೇಳಿ ಹೇಳಿ ಕೃಷ್ಣ ಅವ್ರು. ಗುರು ಒಂದ್ಸಲಿ ಹೇಳ್ಬಿಟ್ಟ ಅಂದ್ರೆ ನೋಡೇ ಮಾಡಿ ಎಲ್ಲವೂ ಅವನು ಹೇಳಿದ್ದನ್ನೇ ಕೇಳ್ತವೆ. ಹೌದು ಅಲ್ಲಿ ಹೇಳ್ಬಿಟ್ಟ ಮುಗೀತು, ಎಲ್ಲವೂ ಎವ್ರಿಥಿಂಗ್ ವಿಲ್ ಅಲೈನ್. ಅಲ್ಲೇನು, ಹೌದು 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 ಹೌದು. ಅದು ಸಾಮಾಜಿಕ ಅಂತೇನೋ ಹೇಳಿದ್ರಿ, ಅದೇ ಇರ್ಬೋದು ಯಾವುದೋ ಒಂದು. ಬಟ್ ಈ ಇತ್ತೀಚೆಗೆ ಒಂದು ಈ ಹೆಣ್ಮಕ್ಳ ಒಂದು ಏನದ ಈ ಋತುಮಾನದ ಒಂದು ಸಮಸ್ಯೆ ಕೂಡ ಹೆಚ್ಚುತ್ತಾ ಇದೆ. ಸುಮ್ಮನೆ ಜನರಲ್ ಡಿಸ್ಕಷನ್, ಯಾರು ತಪ್ಪು ತಿಳಿಬಾರ್ದು. ಇದಕ್ಕೆ ಮತ್ತೆ ಈ ಓಂಕಾರದ ಒಂದು ಉಪಾಸನೆಯನ್ನ ಹೇಳ್ತಾ ಇದ್ದಾರೆ ಎಲ್ಲರೂ. ಓಂಕಾರ ಅಂದ್ರೆ ನೀವು ಜಸ್ಟ್ ಸಿಟ್ಟು ಏನೋ ಅದೇನು ತುಂಬಾ ಉಪಾಸನೆ ಅಂದ್ರೆ ವಿಪರೀತ ಏನೋ ಮಾಡ್ಬೇಕು ಅಂತಲ್ಲ. ಸುಮ್ಮನೆ ಓಂಕಾರವನ್ನ ಹೇಳಿ ಒಂದು 5 ನಿಮಿಷ ಕುತ್ಕೊಂಡು ಒಂದು ಹೇಳ್ಕೊಂಡ್ರೆ ನಿಮ್ಗೆ ಆ ಒಂದು ಏರುಪೇರುಗಳು ಮತ್ತೊಂದು ಸಮಸ್ಯೆಗಳು ಈ ಇತ್ತೀಚಿನ ದಿನಗಳು ತುಂಬಾನೇ ನೋಡ್ತಿದೀವಿ. ಯಾರನ್ನೇ ಕೇಳಿದ್ರು ಈ ಒಂದು ಸಮಸ್ಯೆಗಳಿಂದ ಬಳಲ್ತಾ ಇರೋದು ಬಹಳ ಜನ ಬಳಲ್ತಾ ಇದ್ದಾರೆ. ಅದು ನಿಮ್ಗೆಲ್ಲ ಅದೊಂದು ಹಾರ್ಮೋನ್ ಇಂಬ್ಯಾಲೆನ್ಸು ಅದೆಲ್ಲ ಒಂದು ಸರಿ ಹೋಗುತ್ತೆ ಓಂಕಾರದಿಂದ ಅಂತ ಕೂಡ ಬರ್ತಾ ಇದೆ. ಬಟ್ ಇನ್ನೂ ಕೆಲವು ಕಡೆ ಓಂಕಾರ ಹೆಣ್ಮಕ್ಳಿಗಲ್ಲ ಅನ್ನೋದು ಕೂಡ ಕೆಲವು ಕಡೆ ಬರ್ತಾ ಇದೆ. ಹಾಗಾಗಿ ಒಂದು ದ್ವಂದ್ವದಲ್ಲಿ ಈಗಿನ ಒಂದು ಸಾಮಾಜಿಕ ಪರಿಸ್ಥಿತಿ ಎರಡು ಮಧ್ಯ ತೊಳೆದಾಡ್ತಿದೆ, ದ್ವಂದ್ವದಲ್ಲಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದೇ ಇದನ್ನ ನೀವು ಹೇಳ್ದಾಗೆ ನಮ್ಮ ಒಂದು ಒಳಗಡೆ ಏನೋ ಗುರುವು ಒಂದು ಕೊಡ್ತಾನೋ ಅದನ್ನ ಫಾಲೋ ಮಾಡೋದ್ರಿಂದ ಈ ತೊಳ್ಳಾಟಕ್ಕೆ ಬೀಳ್ದಲೇನೆ ನಾವು ಮುಂದುವರಿಬೋದು ಅಂದ ಅದೊಂದೇ ಆನ್ಸರ್ ಇದಕ್ಕೆ ಅಂತ ನಾನು ಅನ್ಕೋತೀನಿ. ಖಂಡಿತ ಉಪನಿಷತ್ ಯಾಕೆ ಏನು ಹೇಳಲ್ಲ ಇದ್ರ ಬಗ್ಗೆ ಅಂದ್ರೆ ಇವೆಲ್ಲವೂ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು. ಅದನ್ನ ಮೀರೇ ಕೂತಿದೆ ಅದು. ಹೌದು ಹೌದು. ಇದನ್ನು ಬಂದು ಹೋಗುವಂಥದ್ದೇ ಅದು ಹೇಗೆ ಹೇಳ್ಬಿಡತ್ತೆ ಅಂತಂದ್ರೆ ಇವೆಲ್ಲವೂ ಬಂದು ಹೋಗುವಂಥದ್ದೇ. ಇವೆಲ್ಲ ಈ ಪ್ರಶ್ನೆ ಎಲ್ಲ ಕೇಳ್ತಿರೋದು ಯಾರು? ಅದ್ರ ಹಿಂದೆ ಹೋಗಿ ಅಂತ. ಹೌದು. ಈಗ ಎಲ್ಲವೂ ಆ ಭಗವಂತನ ಸೃಷ್ಟಿನೇ ಅಂದ್ಮೇಲೆ ಈ ಹೆಣ್ಣು ಸ್ತ್ರೀ ಮತ್ತೆ ಪುರುಷ ಭೇದ ಭಾವನೆ ಇಲ್ಲ. ಅಂದ್ರೆ ಈ ಪ್ರೋಸೆಸ್ ಕೊಟ್ಟಿರೋದು ಹೆಣ್ಣಿಗೆ ಆ ಭಗವಂತನ ಅಂದ್ಮೇಲೆ ಇದು ಒಂದು ಪ್ರಕೃತಿಗೆ ನಾವೇನು ವಿರುದ್ಧವಾಗಿ ಹೋಗೋದು ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಬಟ್ ನಿಯಮದ ಪ್ರಕಾರ ಹೋಗ್ಲೇಬೇಕೇನೋ ಅದೊಂದು ಪ್ರಶ್ನಾರ್ಥಕ ಅಷ್ಟೇ ನನ್ನ ಅನಿಸಿಕೆ. ಅದಕ್ಕೆ ಹೇಳಿದ್ನಲ್ಲ, ಆ ಸಾಮರ್ಥ್ಯ ಇಲ್ಲಮ್ಮ ನನ್ನಲ್ಲಿ. ಅದಕ್ಕೆ ಹಿರಿಯರಿಂದ ಕೇಳಿ ದೊಡ್ಡ ದೊಡ್ಡ ಜಗದ್ಗುರುಗಳನ್ನು ಕೇಳುವಂಥದ್ದು ಅಥವಾ ಮನೆ ಹಿರಿಕರನ್ನು ಕೇಳುವಂಥದ್ದು ಏನೋ ಒಂದು ನಿಯಮ. ಈ ವ್ಯಾಕುಲತೆ ತೀವ್ರವಾದ್ರೆ ಒಂದು ದಾರಿ ತನ್ನಿಂತಾನೆ ಕರುಣಿಸ್ಬಿಡ್ತಾನೆ ಭಗವಂತ. ಇನ್ನೇನಾದ್ರೂ ಇದೆಯಾ ಅಥವಾ ಇದನ್ನ ಇಲ್ಲಿಗೆ ಮುಗಿಸೋಣ ಸತ್ಸಂಗವನ್ನ? ಸರಿ, ಹಾಗಾದ್ರೆ ಇಂದಿನ ಸತ್ಸಂಗವನ್ನ ಸಂಪನ್ನ ಮಾಡೋಣ. ಮತ್ತೊಮ್ಮೆ ಕೃಷ್ಣ ಅವರಿಗೆ ನಾನು ಬಹಳ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಎಲ್ಲರ ಪರವಾಗಿ. 5 ವಾರಗಳಲ್ಲಿ ಒಂದು ಮಾಂಡುಕ್ಯ ಉಪನಿಷತ್ತಿನ ಅದ್ರ ಹಿಂದೆ ಅವರು ಕೇಳಿರೋದು ಸರ್ವಪ್ರಿಯಾನಂದ್ರದು, ಅವ್ರು ಅಷ್ಟು ಒಂದು ಇದರಿಂದ ಕೇಳಿದ್ದಾರೆ. ಆ ಕೇಳಿದ್ದನ್ನ ನಮ್ವರ್ಗುನು ಇಷ್ಟು ಒಂದು ಸುಂದರವಾಗಿ ನಮ್ವರ್ಗುನು ತಲುಪಿಸಿದ್ದಾರೆ. ಅದು ಬಹಳ ಇದೆ ಅಂತ ಹೇಳ್ತಾರೆ, ಅದನ್ನ ಒಂದು ಚಿಕ್ಕವಾಗಾದ್ರೂ ಆ ಒಂದು ತಲುಪಿಸಿದ್ದಾರೆ, ನಮಗೆ ಬಹಳ ಚೆನ್ನಾಗಿ ತಲುಪಿಸಿದ್ದಾರೆ. ಅದಕ್ಕೆ ಅವ್ರಿಗೆ ನಾನು ಬಹಳ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಕೃಷ್ಣ ಅವರೇ, ಮತ್ತೆ ಮುಂದೆ ನಿಮ್ಮಿಂದ ಬರ್ಲಿ ಹೀಗೆ ಅಂತ ಒಂದು ನಿರೀಕ್ಷೆ ಇಟ್ಕೊಂಡು ಇವತ್ತಿನ ಒಂದು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ಇನ್ನೂ ನಿರೀಕ್ಷೆ ಇದೆ. ಸೊ ಅಪ್ಪ ಏನ್ ನೋಡುತ್ತಾನೋ ನೋಡಿ ಅಣ್ಣಮ್ಮ. ಧನ್ಯವಾದಗಳು. ಹೀಗೆ ಮತ್ತೆ ಮುಂದೆ ಮತ್ತೆ ಉಪನಿಷತ್ತುಗಳನ್ನ ಒಂದು ಕೇಳ್ತಾ ಹೋಗೋಣ ಅನ್ನೋದು ಒಂದೇನೋ ಒಂದು ಮನಸ್ಸಿನಲ್ಲಿ ಇದು ನನ್ನ ಒಂದು ಅಭಿಲಾಷೆ. ಅದಕ್ಕೆ ಪ್ರಥಮವಾಗಿ ಒಂದು ಬಂದದ್ದು ಈಗ ಮಾಂಡುಕ್ಯ ಉಪನಿಷತ್ತು. ಮುಂದೆ ನಮ್ಮ ಸತ್ಸಂಗದಲ್ಲಿ ಉಪನಿಷತ್ತುಗಳು ಮತ್ತೆ ಮುಂದುವರಿಯುತ್ತೆ. ತಾವು ಎಲ್ಲರೂ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು. ನನ್ನ ಒಂದು ಅನಿಸಿಕೆ ಏನಂದ್ರೆ ಉಪನಿಷತ್ತುಗಳು
ಈಗಿನ ಜಗತ್ತಿಗಂತೂ ಎಲ್ಲಾ ಕಾಲದಲ್ಲೂ ಅದು ಅತಿ ಅವಶ್ಯಕ. ಅದರಲ್ಲೂ ಈಗಿನ ಜಗತ್ತಿನಲ್ಲಿ ಒಂದು ಮೂಲ ತಿಳುವಳಿಕೆ ಅನ್ನೋದು ಕಳೆದು ಹೋಗ್ತಾ ಇದೆ. ಮೂಲ ತಿಳುವಳಿಕೆ ಕಳೆದು ಹೋಗಿ ಸಾಕಷ್ಟು ಅನವಶ್ಯಕ ಅನುಭವಿಸೋ ತರ ಆಗಿದೆ ಎಲ್ಲರಿಗೂನು. ಅದಕ್ಕೆ ಮೂಲ ತಿಳುವಳಿಕೆ ಮತ್ತೆ ಬೇರೂರ್ಬೇಕು ಅಂತ ಹೇಳ್ಬಿಟ್ಟು ಅದು ಒಂದು ಇದು ನನಗೆ ಬೇರೆಯವ್ರಿಗೆ ಅಂತ ಹೇಳೋದಕ್ಕಿಂತ ನನ್ನೊಳಗಡೆ ಒಂದು ಮೂಲಕ್ಕೆ ನಾನು ಹೋಗ್ಬೇಕು, ಅದಕ್ಕೆ ನಾನು ತಿಳ್ಕೋಬೇಕು ಅನ್ನೋದು ಒಂದು ಅಭಿಲಾಷೆ. ಅದರಿಂದ ನನ್ನ ಒಂದು ಅಭಿಲಾಷೆ ಎಲ್ಲರಿಗೂ ಒಂದು ಸಹಾಯ ಆದ್ರೆ ಅದಕ್ಕಿಂತ ದೊಡ್ಡ ಏನೂ ಇಲ್ಲ, ವಿಚಾರ ಏನಿಲ್ಲ. ಇದು ಎಲ್ಲರಿಗೂ ಬೇಕಾಗಿರುವಂಥದ್ದು. ಆದ್ರಿಂದ ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸತ್ಸಂಗಕ್ಕೆ ಬಂದು ಭಾಗವಹಿಸಿ ಇದರ ಒಂದು ಲಾಭವನ್ನ ಪಡಿಬೇಕು. ಬರೀ ಕೇಳೋದು ಅಂತ ಆಗ್ಲಿಲ್ಲ, ಇದೆಲ್ಲ ಒಂದು ಒಳಗಡೆ ಹೋಯ್ತದೇನೋ ಒಂದು ಅಂತ ಆಯ್ತಲ್ಲ, ಅದು ಒಂದು ಅನುಭವ ಎಲ್ಲರಿಗೂ ಬರಲಿ ಅನ್ನೋದು ನನ್ನ ಒಂದು ಅನಿಸಿಕೆ. ಹಾಗೆ ಇವತ್ತಿನ ಸತ್ಸಂಗವನ್ನ ಒಂದು ಎಲ್ಲರೂ ಬರ್ತೀರಾ ಕೇಳ್ತೀರಾ ಅನ್ನೋ ಒಂದು ಅಭಿಲಾಷೆಯಿಂದ ಮುಕ್ತಾಯ ಮಾಡ್ತಾ ಇದ್ದೇನೆ. ಬಂದಂತ ಎಲ್ಲರಿಗೂ ಗುರುಭಕ್ತರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು, ನಮಸ್ಕಾರಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಶಂಕರ್ಲಿಂಗ. ನಮಸ್ತೆ. ಜೈ ಶಂಕರ್.